Hello students, welcome to today's class. So in today's class we are going to discuss about limitations of valence bond theory. ಅದಾದಮೇಲೆ ಕ್ರಿಸ್ಟಲ್ ಫೀಲ್ಡ್ ಥಿಯರಿ, ಅದರಲ್ಲಿ ಆಕ್ಟಾಹೆಡ್ರಲ್ ಸ್ಪ್ಲಿಟ್ಟಿಂಗ್ ಮತ್ತು ಟೆಟ್ರಾಹೆಡ್ರಲ್ ಸ್ಪ್ಲಿಟ್ಟಿಂಗನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡುತ್ತೆ. ರೈಟ್. ಸೊ ಫಸ್ಟ್, ಲಿಮಿಟೇಷನ್ಸ್ ಆಫ್ ವ್ಯಾಲೆನ್ಸ್ ಬಾಂಡ್ ಥಿಯರಿ. First one. The first limitation is that does not give quantitative interpretation of magnetic data. Quantitative interpretation ಅಂದ್ರೆ ಏನು? See, ಇದರಲ್ಲಿ ಕ್ವಾಲಿಟೇಟಿವ್ ಆಗಿ ಹೇಳ್ತದೆ, whether it is para, dia ಅಂತ ಹೇಳ್ತದೆ. ಬಟ್ ಇದ್ರ ಬಗ್ಗೆ ಎಲ್ಲೂ ಎಕ್ಸ್ಪ್ಲೇಷನ್ ಇಲ್ಲ. mu is equal to root of n into n plus 2 ಯೂಸ್ ಮಾಡಿ, ಸೊ ವಾಟ್ ಈಸ್ ದ ಬೋಹರ್ ಮ್ಯಾಗ್ನೆಟಾನ್ ಅಂತ ಹೇಳಿ ನಾವು ಡಿ ಬ್ಲಾಕ್ ಅಲ್ಲಿ ಹೇಳ್ತೀವಲ್ಲ, ಸೊ ಅದರ ಎಕ್ಸ್ಪ್ಲನೇಷನ್ ಇದ್ರೊಳಗೆ ಇಲ್ಲ. ಸೊ ಅದನ್ನೇ ನಾವು ಹೇಳಿದ್ದು, there is no quantitative ಅಂದ್ರೆ ಕ್ವಾಂಟಿಟೇಟಿವ್ ಅಂದ್ರೆ ಅಮೌಂಟ್, ಇಷ್ಟೇ ಪ್ಯಾರಾಮ್ಯಾಗ್ನೆಟಿಕ್ ನೇಚರ್ ಇದೆ ಅನ್ನೋದು ಎಕ್ಸ್ಪ್ಲನೇಷನ್ ಇದ್ರೊಳಗೆ ಇಲ್ಲ. ಬಟ್ ಪ್ಯಾರಾ ಹೌದು ಅಲ್ಲೂ, ಡಯಾ ಹೌದು ಅಲ್ಲೂ ಎಕ್ಸ್ಪ್ಲನೇಷನ್ ಇದೆ. But that is what we call it as quantitative representation of interpretation of magnetic data is not explained in this particular theory. Does not explain about color. ನೋಡಿ, ಇದೆಲ್ಲೂ ಕೂಡ ನಾವು ಕಲರ್ ಬಗ್ಗೆ ಹೇಳೇ ಇಲ್ಲ, ಹೌದಾ? ಸಿ, ಲಿಮಿಟೇಷನ್ ಬರೆಯೋದು ಬಹಳ ಸಿಂಪಲ್ ಆಗಿ ನೋಡಿದ್ರೆ ನಾವು ಮುಂದೆ ಏನ್ ಡಿಸ್ಕಸ್ ಮಾಡ್ತೀವಿ ಅದನ್ನೆಲ್ಲ ಇಲ್ಲಿ ಲಿಮಿಟೇಷನ್ ಅಂತ ಹೇಳ್ಬಿಡೋದು. ಓಕೆ, ಸೊ ನೋಡಿ, ಕಲರ್ ಎಕ್ಸಿಬಿಟೆಡ್ ಬೈ ಕೋಆರ್ಡಿನೇಷನ್ ಕಂಪೌಂಡ್ಸ್ ಬಗ್ಗೆ ಎಲ್ಲರೂ ಎಕ್ಸ್ಪ್ಲೇಷನ್ ಇದೆಯಾ ಇದರಲ್ಲಿ? ಇಲ್ಲ. ಓನ್ಲಿ ಹೈಬ್ರಿಡೈಸೇಷನ್, ಶೇಪ್ ಮತ್ತೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಬಗ್ಗೆ ಹೇಳ್ತೀವಿ ನಾವು, ಬಟ್ ಕಲರ್ ಬಗ್ಗೆ ಎಲ್ಲೂ ಹೇಳೋದೇ ಇಲ್ಲ. ಸೊ ಕಲರ್ ದೇರ್ ಇಸ್ ನೋ ಎಕ್ಸ್ಪ್ಲೇಷನ್. ಮೂರನೇದು, ಇಟ್ ಡಸ್ ನಾಟ್ ಗಿವ್ ಕ್ವಾಂಟಿಟೇಟಿವ್ ಇಂಟರ್ಪ್ರಿಟೇಷನ್ ಅಬೌಟ್ ಥರ್ಮೋಡೈನಮಿಕ್ ಆರ್ ಕೈನೆಟಿಕ್ ಸ್ಟೆಬಿಲಿಟಿ ಬಗ್ಗೆ ಎಕ್ಸ್ಪ್ಲೇಷನ್ ಇಲ್ಲ ಇದ್ರೊಳಗೆ. ಓವರ್ ಆಲ್ ಸ್ಟೆಬಿಲಿಟಿ ಬಗ್ಗೆ ಎಕ್ಸ್ಪ್ಲೇಷನ್ ಇಲ್ಲ. ನೋಡಿ, ಓವರ್ ಆಲ್ ಸ್ಟೆಬಿಲಿಟಿ ಬಗ್ಗೆ ಎಕ್ಸ್ಪ್ಲೇಷನ್ ಇಲ್ಲ. ಥರ್ಮೋಡೈನಮಿಕ್ ಸ್ಟೆಬಿಲಿಟಿ ಅಂತಂದ್ರೆ ಟೆಂಪರೇಚರ್ ಜಾಸ್ತಿ ಕಡಿಮೆ ಮಾಡಿದಾಗ ಎಂಟಾಲ್ಪಿ, ಎಂಟ್ರೋಪಿ ಅದನ್ನೆಲ್ಲ ತಗೊಂಡು ಎಕ್ಸ್ಪ್ಲೇನ್ ಮಾಡುವಂಥದ್ದು. ಕೈನೆಟಿಕ್ ಸ್ಟೆಬಿಲಿಟಿ ಅಂತಂದ್ರೆ ರೇಟ್ ಆಫ್ ರಿಯಾಕ್ಷನ್ ತಗೊಂಡು ಎಕ್ಸ್ಪ್ಲೇನ್ ಮಾಡುವಂಥದ್ದು. ಸೊ ಎರಡರ ಬಗ್ಗೆ ಎಕ್ಸ್ಪ್ಲೇಷನ್ ಇಲ್ಲ ಅನ್ನೋದಕ್ಕೆ ವಿ ವಿಲ್ ಟೆಲ್ ದಟ್ ಈಸ್ ಒನ್ ಆಫ್ ದ ಲಿಮಿಟೇಷನ್. ಇನ್ನು ಡಸ್ ನಾಟ್ ಮೇಕ್ ಎಕ್ಸಾಕ್ಟ್ ಪ್ರಿಡಿಕ್ಷನ್ ರಿಗಾರ್ಡಿಂಗ್ ಟೆಟ್ರಾಹೆಡ್ರಲ್ ಅಂಡ್ ಸ್ಕ್ವೇರ್ ಪ್ಲೇನಾರ್ ಜಾಮೆಟ್ರಿ ಫಾರ್ 4. ನೋಡಿ, ಇನ್ನೊಂದು ವೆರಿ ಇಂಪಾರ್ಟೆಂಟ್ ಲಿಮಿಟೇಷನ್ ಅಂದ್ರೆ ಇಲ್ಲಿ ನಾವು ಹೇಳಿದ್ವಿ, ಈಗ ಕೋಆರ್ಡಿನೇಷನ್ ನಂಬರ್ 6 ಇತ್ತಂದ್ರೆ ಒಂದೇ ಶೇಪ್ ಆಕ್ಟಾಹೆಡ್ರಲ್, ಹೌದಾ? ಆದ್ರೆ ಕೋಆರ್ಡಿನೇಷನ್ ನಂಬರ್ 4 ಇದ್ರೆ ಅವ್ರು ಹೇಳ್ತಾರೆ ಒಂದ್ ಕಡೆ ಟೆಟ್ರಾಹೆಡ್ರಲ್, ಇನ್ನೊಂದು ಕಡೆ ಸ್ಕ್ವೇರ್ ಪ್ಲೇನಾರ್, ಅಂದ್ರೆ ಎರಡು ಪಾಸಿಬಿಲಿಟಿ ಇದೆ, ಹೌದಾ? ಸೊ ಫಾರ್ ದಿಸ್ ದೇರ್ ಆರ್ 2 ಪಾಸಿಬಿಲಿಟೀಸ್, ಒಂದು ಸ್ಕ್ವೇರ್ ಪ್ಲೇನಾರ್ ಮತ್ತೊಂದು ಟೆಟ್ರಾಹೆಡ್ರಲ್. ಸೊ ಅಂದ್ರೆ ಕೋಆರ್ಡಿನೇಷನ್ ನಂಬರ್ 4 ಅಲ್ಲಿ ನಮಗೆ ಡೈಲೆಮಾ ಇದೆ, ಟೆಟ್ರಾಹೆಡ್ರಲ್ ಯಾಕೆ ತಗೋಬೇಕು, ಯಾವಾಗ ತಗೋಬೇಕು, ಸ್ಕ್ವೇರ್ ಪ್ಲೇನಾರ್ ಯಾಕೆ ತಗೋಬೇಕು ಅಂತ ಹೇಳಿ. ಬಟ್ ಆಕ್ಟಾಹೆಡ್ರಲ್ ಕೋಆರ್ಡಿನೇಷನ್ ನಂಬರ್ 6 is fixed. So because of that reason we can say square planar complex or tetrahedral complex. There is no exact prediction regarding this. So this theory fails to explain about the coordination number 4, its geometrical shape. Fifth one, it does not distinguish between weak and strong ligand. ಇದು ಬಹಳ ಇಂಪಾರ್ಟೆಂಟ್. ನೋಡಿ, ನಾನೀಗ ಪ್ರೀವಿಯಸ್ ಇದ್ರೊಳಗೆ ಹೇಳಿದೆ, ಸೊ F is weak ligand, hence pairing does not take place, ಹೌದಾ? ಅಥವಾ NS3 ಸ್ಟ್ರಾಂಗ್ ಲಿಗ್ಯಾಂಡ್, ಪೇರಿಂಗ್ ಟೇಕ್ ಪ್ಲೇಸ್ ಅಂತ ಹೇಳಿ. ಬಟ್ ಆಕ್ಚುಲಿ ಅದರ ಎಕ್ಸ್ಪ್ಲನೇಷನ್ ಏನಿದೆಯಲ್ಲ, ದಟ್ ಈಸ್ ದೇರ್ ಇನ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಮುಂದಿನ ಥಿಯರಿ ಹೇಳ್ತೀನಿ ಅದನ್ನ, ಕ್ರಿಸ್ಟಲ್ ಫೀಲ್ಡ್ ಥಿಯರಿದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ಅದನ್ನ, ಕ್ರಿಸ್ಟಲ್ ಫೀಲ್ಡ್ ಥಿಯರಿದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಇದರಲ್ಲಿ ಎಕ್ಸ್ಪ್ಲನೇಷನ್ ಇಲ್ಲ. ಅದು ಅಂದ್ರೆ ಹೇಳಿದ್ನಲ್ಲ, ಈಗ NS3 ಯಾಕೆ ಸ್ಟ್ರಾಂಗು, FA ಯಾಕೆ ವೀಕು, ಅದಕ್ಕೆ ಎಕ್ಸ್ಪ್ಲನೇಷನ್ ಇಲ್ಲ. ಈಗ ಮತ್ತೊಂದು ಎಕ್ಸಾಂಪಲ್ ತೋರಿಸಿದೆ ನಿಮಗೆ, CrNS3 6 ಟೈಮ್ಸ್, ಹೌದಾ? ಕ್ರೋಮಿಯಮ್ದು NS3 ಸ್ಟ್ರಾಂಗ್ ಲಿಗ್ಯಾಂಡ್ ಇದೆ, ಬಟ್ ಪೇರಿಂಗ್ ಆಗೋ ಅವಶ್ಯಕತೆ ಇಲ್ಲ, ಆಗೋದೇ ಇಲ್ಲ. ಅಂದ್ರೆ ಈ ರೀತಿ ಕನ್ಫ್ಯೂಷನ್ ಇದೆ, ಪೇರ್ ಮಾಡ್ಬೇಕಾ ಬೇಡವಾ, ಪೇರ್ ಮಾಡಿದ್ರೆ ಏನಾಗ್ತದೆ, ಮಾಡದೇ ಇದ್ರೆ ಏನಾಗ್ತದೆ. ಸೊ ವೀಕ್ ಅಂಡ್ ಸ್ಟ್ರಾಂಗ್ ಲಿಗ್ಯಾಂಡ್ ಬಗ್ಗೆ ಎಕ್ಸಾಕ್ಟ್ ಡಿಸ್ಟಿಂಗ್ವಿಷ್ ಅಂದ್ರೆ ಡಿಫರೆನ್ಸಸ್ ಇಲ್ಲ. ಸೊ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ವಿಲ್ ಎಕ್ಸ್ಪ್ಲೇನ್ ದಟ್ ಡಿಫರೆನ್ಸ್. ಸೊ ಅದಕ್ಕೆ ಹೇಳಿದ್ದು, ಇದು ಇಟ್ ಡಸ್ ನಾಟ್ ಡಿಸ್ಟಿಂಗ್ವಿಷ್ ಬಿಟ್ವೀನ್ ವೀಕ್ ಅಂಡ್ ಸ್ಟ್ರಾಂಗ್ ಲಿಗ್ಯಾಂಡ್ಸ್. ಸೊ ದೀಸ್ ಆರ್ ದ 5 ಇಂಪಾರ್ಟೆಂಟ್ ಲಿಮಿಟೇಷನ್ಸ್ ಆಫ್ ವ್ಯಾಲೆನ್ಸ್ ಬಾಂಡ್ ಥಿಯರಿ. ಸೊ ಕ್ವಾಂಟಿಟೇಟಿವ್ ರಿಪ್ರೆಸೆಂಟೇಷನ್ ಆಫ್ ಮ್ಯಾಗ್ನೆಟಿಕ್ ಡಾಟಾ ಇಲ್ಲ, ಕಲರ್ ಇಲ್ಲ, ಥರ್ಮೋಡೈನಮಿಕ್ಸ್ ಅಂಡ್ ಕೈನೆಟಿಕ್ ಸ್ಟೆಬಿಲಿಟಿ ಇಸ್ ನಾಟ್ ಎಕ್ಸ್ಪ್ಲೇನ್ಡ್, ಅಂಡ್ ಸ್ಕ್ವೇರ್ ಪ್ಲೇನಾರ್ ಅಂಡ್ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸಸ್ ಕೋಆರ್ಡಿನೇಷನ್ ನಂಬರ್ 4, why it is two structures it is possible for same coordination number, there is no explanation, and there is no distinguish between weak and strong ligand. Okay, let us move to the next theory, crystal field theory. ಇದು ಅಷ್ಟೇ ಫಿಕ್ಸ್ಡ್ ಕ್ವಶನ್ ಇಲ್ಲ. ಈ ವ್ಯಾಲೆನ್ಸ್ ಬಾಂಡ್ ಥಿಯರಿ ಅಷ್ಟು ಫಿಕ್ಸ್ಡ್ ಕ್ವಶನ್ ಇದೆ ಅಂತ ಹೇಳೋದಿಲ್ಲ. ಇದರಲ್ಲಿ ಎಲ್ಲಾದ್ರೂ 2 ಮಾರ್ಕ್ಸ್ ಇಲ್ಲ ಅಂತಂದ್ರೆ 1 ಮಾರ್ಕ್ ಕ್ವಶನ್ ಅನ್ನ ಕೇಳಬಹುದು ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಫಸ್ಟ್ ಆಫ್ ಆಲ್ ಇಲ್ಲಿ ಒಂದು ವರ್ಡ್ ಇದೆ ನೋಡಿ, ಕ್ರಿಸ್ಟಲ್ ಅಂತೇಳಿ, ಹೌದಾ? ಕ್ರಿಸ್ಟಲ್ ಅನ್ನೋ ವರ್ಡ್ ಅನ್ನ ನಾವು ಜನರಲಿ ಅಯಾನಿಕ್ ಕಂಪೌಂಡಿಗೆ ಯೂಸ್ ಮಾಡ್ತೀವಿ, ಹೌದಾ? ಅಯಾನಿಕ್ ಕಂಪೌಂಡಿಗೆ ಯೂಸ್ ಮಾಡ್ತೀವಿ. ಅಂಡ್ ವೆರಿ ಇಂಪಾರ್ಟೆಂಟ್ ಈಸ್ ದಿಸ್ ಥಿಯರಿ predict the bond as ionic bond. ಬಹಳ ಇಂಪಾರ್ಟೆಂಟ್ ಇದು ನೋಡಿ. ಸಿ, ಇಲ್ಲಿ ತನಕ ನಾವೇನ್ ಮಾಡಿದ್ವಿ, coordinate bond ಅಂತ ತಗೊಂಡಿದ್ವಿ, ಹೌದಾ? the bond between the ligand and the metal ion, we have considered it as coordinate bond. ಬಟ್ ಈ ಥಿಯರಿ, ಸಿ, ಇವೆಲ್ಲ ಡಿಫ್ರೆಂಟ್ ಥಿಯರಿ ವಿಚ್ ಇಸ್ ಎಕ್ಸ್ಪ್ಲೇನ್ಡ್ ಬೈ ಡಿಫ್ರೆಂಟ್ ಸೈಂಟಿಸ್ಟ್. ಅವರವರ ಒಂದು ಭಾವಕ್ಕೆ ಭಕುತಿಗೆ ಅಂತ ಏನ್ ಹೇಳ್ತೀವಲ್ಲ, ಹಾಗೆ ಅವರವ್ರ ತಲೆಯೊಳಗೆ ಏನು ಬಂತು ಅದಕ್ಕೊಂದಷ್ಟು ಪ್ರಾಕ್ಟಿಕಲ್ ಮಾಡಿದ್ರು, ಎಕ್ಸ್ಪೆರಿಮೆಂಟ್ ಮಾಡಿದ್ರು, ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅಷ್ಟೇ. ನಾವು ಇದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು, ಒಪ್ಕೊಳ್ಳೇಬೇಕು ಅಂತ ಎಲ್ಲೂ ಕಂಡೀಷನ್ ಏನಿಲ್ಲ. ಬಟ್ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಥಿಯರಿ ವೇರ್ ದ ಬಾಂಡ್ ಈಸ್ ಪ್ರೆಡಿಕ್ಟೆಡ್ ಆಸ್ ಅಯಾನಿಕ್ ಬಾಂಡ್. ಇಷ್ಟೊತ್ತ ತನಕ ನಾವೇನ್ ಮಾಡಿದ್ವಿ, ಬಾಂಡ್ ಈಸ್ ಟೇಕನ್ ಆಸ್ ಕೋವಾಲೆಂಟ್.
ಬಟ್ ಈಗ ಏನ್ ಮಾಡಿದ್ವಿ, ಬಾಂಡ್ ಈಸ್ ಟೇಕನ್ ಆಸ್ ಅಯಾನಿಕ್ ಬಾಂಡ್. ರಿಮೆಂಬರ್, ಅಯಾನಿಕ್ ಬಾಂಡ್ ಅಂತ ತಗೊಂಡು ಇದನ್ನ ಎಕ್ಸ್ಪ್ಲೈನ್ ಮಾಡ್ಕೊತ ಹೋಗ್ತಾರೆ. ಸೊ ವ್ಯಾನ್ ಬ್ಲೆಕ್ ಅನ್ನೋನು ಎಕ್ಸ್ಪ್ಲೈನ್ ಮಾಡ್ತಾನೆ ಕ್ರಿಸ್ಟಲ್ ಫೀಲ್ಡ್ ಥಿಯರಿ, ಬೇತ್ ಅಂಡ್ ವ್ಯಾನ್ ಬ್ಲೆಕ್ ಅನ್ನೋರು. ಸೊ ಕ್ರಿಸ್ಟಲ್ ಫೀಲ್ಡ್ ಥಿಯರಿ, ಸಮ್ ಪಾಸ್ಟುಲೇಟ್ಸ್ ವಿ ಆರ್ ಗೋಯಿಂಗ್ ಟು ಸಿ ನಾವ್. ಸೊ ಈಗ ಅಸಂಪ್ಷನ್ಸ್ ಅಂತ ಹೇಳ್ಬೋದು, ಇಲ್ಲ ಪಾಸ್ಟುಲೇಟ್ಸ್ ಅಂತ ಹೇಳ್ಬೋದು. ನೋಡಿ ವರ್ಡ್ ಅಲ್ಲೇ ಇದೆ ಅಸಂಪ್ಷನ್ಸ್. ಅಸಂಪ್ಷನ್ ಅಂತಂದ್ರೆ ನನ್ನ ಒಂದು ಊಹೆ, ಅಂದ್ರೆ ಆ ಒಂದಷ್ಟು ಸೈಂಟಿಸ್ಟ್ಗಳು ಕುತ್ಕೊಂಡು ಡಿಸ್ಕಸ್, ಅಂದ್ರೆ ಅದನ್ನ ರಿಸರ್ಚ್ ಮಾಡಿ 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 ಅದಾದ್ಮೇಲೆ ಒಂದು ಥಿಯರಿಯನ್ನ ರಿಪ್ರೆಸೆಂಟ್ ಮಾಡಿದ್ರು. ಇದನ್ನ ಮುಂದೆ ಎಲ್ಲರೂ ಒಪ್ಕೊಳ್ತಾರೆ ಅನ್ನೋದು ಇಲ್ಲ, ಒಪ್ಕೊಳ್ಳೋದು ಇಲ್ಲ, ಒಂದಷ್ಟು ಪಾಯಿಂಟ್ ಒಪ್ಕೊಳ್ತಾರೆ. ದಟ್ ಈಸ್ ಆಲ್ ಕಾಂಟ್ರವರ್ಷಿಯಸ್ ಸ್ಟೇಟ್ಮೆಂಟ್ ವಿಲ್ ಬಿ ದೇರ್ ಅಂಡ್ ಎಕ್ಸೆಪ್ಟೆನ್ಸ್, ಡು ನಾಟ್ ಎಕ್ಸೆಪ್ಟೆನ್ಸ್, ಇವೆಲ್ಲ ಇದೇ ಇರ್ತದೆ. ಫಸ್ಟ್ ವಿಲ್ ಸಿ ದ ಅಸಂಪ್ಷನ್ಸ್. ಅಸಂಪ್ಷನ್ ಏನಪ್ಪಾ ಅಂತಂದ್ರೆ ಹಿಯರ್ ಬಹಳ ಇಂಪಾರ್ಟೆಂಟ್. ಇಲ್ಲಿ ಜನರಲಿ ಅಸಂಪ್ಷನ್ ಕೂಡ ಕೇಳಿಲ್ಲ, ಬಟ್ ಕೇಳಿದ್ರೆ ನೆನ್ಪಿಟ್ಕೊಳ್ಳಿ, 2 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಕೇಳಿದ್ರೆ 2 ಮಾರ್ಕ್ಸ್ ಕೇಳ್ತಾರೆ ಅಷ್ಟೇ. ಫಸ್ಟ್ ಪಾಯಿಂಟ್ ನೋಡಿ, ಲಿಗ್ಯಾಂಡ್ಸ್ ಆರ್ ಟ್ರೀಟೆಡ್ ಆಸ್ ಪಾಯಿಂಟ್ ಚಾರ್ಜಸ್ ಇನ್ ಕೇಸ್ ಆಫ್ ಆನಿಯಾನಿಕ್ ಲಿಗ್ಯಾಂಡ್, ಡೈಪೋಲ್ಸ್ ಇನ್ ಕೇಸ್ ಆಫ್ ನ್ಯೂಟ್ರಲ್ ಲಿಗ್ಯಾಂಡ್ಸ್. ಕರೆಕ್ಟ್ ನೋಡಿ, ಆನಿಯಾನಿಕ್ ಲಿಗ್ಯಾಂಡ್ ಅಂತ ಏನಿರ್ತಾವಲ್ಲ, CN- ಇರ್ಬೋದು, F- ಇರ್ಬೋದು, Cl- ಇರ್ಬೋದು, Br- ಇರ್ಬೋದು, ಇವೆಲ್ಲ ಏನಿದೆ ಆನಿಯಾನಿಕ್ ಲಿಗ್ಯಾಂಡ್. ಹೌದಾ? ಆನಿಯಾನಿಕ್ ಲಿಗ್ಯಾಂಡ್ ಅನ್ನು ವಿ ಕನ್ಸಿಡರ್ ಇಟ್ ಆಸ್ ಪಾಯಿಂಟ್ ಚಾರ್ಜ್. ಪಾಯಿಂಟ್ ಚಾರ್ಜ್ ಅಂದ್ರೆ ಫಿಕ್ಸ್ಡ್ ಚಾರ್ಜ್ ಇದೆ ನೋಡಿ, ಇಲ್ಲಿ ಮೈನಸ್ 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 ಅಥವಾ C2O4 2- ಈ ರೀತಿ ಫಿಕ್ಸ್ಡ್ ಚಾರ್ಜ್ ಇದೆ. ಹೌದಾ? ಇದನ್ನು ನಾವು ಏನಂತ ಕರಿತೀವಿ, ಆನಿಯಾನಿಕ್ ಲಿಗ್ಯಾಂಡ್ ವಿಚ್ ಇಸ್ ಅ ಪಾಯಿಂಟ್ ಚಾರ್ಜ್. ಪಾಯಿಂಟ್ ಚಾರ್ಜ್ ಅಂದ್ರೆ ಒಂದು ರೀತಿ ಫಿಕ್ಸ್ಡ್ ಚಾರ್ಜ್. ನ್ಯೂಟ್ರಲ್ ಲಿಗ್ಯಾಂಡ್ ಹೇಗಿದೆ ಹಾಗಾದ್ರೆ? ನ್ಯೂಟ್ರಲ್ ಲಿಗ್ಯಾಂಡ್ ಅನ್ನು ಡೈಪೋಲ್ ಅಂತ ತಗೋತೀವಿ. ಡೈಪೋಲ್ ಅಂದ್ರೆ ಹೇಗೆ ನೋಡಿ, NS3 ಇದೆ. ಹೌದಾ? NS3 ದೊಳಗೆ ಏನಂತ ತಗೋತೀವಿ ನಾವು, H is delta plus and N is delta minus. ವಾಟರ್ ಅಂತ ಬಂದಾಗ H and H, O is delta minus, H is delta plus. ಅದೇ ಇಥಿಲಿನ್ ಡಯಾಮೈನ್ ಅಂತ ಬಂದಾಗ CS3 NH2 CS3 NH2. ಈಥೇನ್ 1,2 ಡಯಾಮೈನ್ ಅಂತ ಬಂದಾಗ N is so delta minus, H is delta plus. ಹೀಗೆ ಅಂದ್ರೆ ಡೆಲ್ಟಾ ಮೈನಸ್ ಡೆಲ್ಟಾ ಪ್ಲಸ್ ಚಾರ್ಜ್ ಸಪರೇಷನ್ ಏನ್ ಕರಿತೀವಲ್ಲ ನಾವು, ಅದನ್ನು ಡೈಪೋಲ್ ಅಂತ ಅಂತೀವಿ. ಹೌದಾ? ಸೊ ಡೈಪೋಲ್ ಅಂತಂದ್ರೆ there is a charge separation between the two elements which is forming the covalent bond. So first assumption ಏನಂದ್ರೆ ligands are treated as point charges in case of anionic ligands and dipoles in case of neutral ligand. ನೋಡಿ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ಡೈಪೋಲ್ ನ್ಯೂಟ್ರಲ್ ಲಿಗ್ಯಾಂಡ್ ಇದ್ದಲ್ಲಿ. ಹಾಗಾದ್ರೆ ಪಾಸಿಟಿವ್ ಚಾರ್ಜ್ ಲಿಗ್ಯಾಂಡ್ ಏನಾಯ್ತು? ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಫಾರ್ ಪಾಸಿಟಿವ್ ಲಿಗ್ಯಾಂಡ್ಸ್ ದಿಸ್ ಥಿಯರಿ ನಾಟ್ ಅಪ್ಲಿಕೇಬಲ್. ಇದ್ರ ಥಿಯರಿನ ಹಾಗಿದೆ, ಏನ್ ಮಾಡ್ಲಿಕ್ಕೆ ಬರುವುದಿಲ್ಲ. ದಿಸ್ ಥಿಯರಿ ನಾಟ್ ಅಪ್ಲಿಕೇಬಲ್ ಅಷ್ಟೇ. ಇಟ್ ಈಸ್ ನಾಟ್ ಅಪ್ಲಿಕೇಬಲ್ ಫಾರ್ ಪಾಸಿಟಿವ್ ಲಿಗ್ಯಾಂಡ್ಸ್. ಸೊ we will not take that positive ligand, this only negative ligand na point charge ಅಂತೀವಿ, ನ್ಯೂಟ್ರಲ್ ligand na dipole ಅಂತ ತಗೋತೀವಿ. ಹೀಗೆ ನೆಕ್ಸ್ಟ್, bond between central metal ion and the ligand is purely ionic. See, the bond between central metal ion and the ligand is considered as purely ionic. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, the bond between central metal ion and the ligand is purely ionic ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಆಲ್ರೆಡಿ ನಾನು ಹೇಳಿದೆ, ಅಯಾನಿಕ್ ಬಾಂಡ್ ಅಂತ ಕನ್ಸಿಡರ್ ಮಾಡೋದು ಇಂಪಾರ್ಟೆಂಟ್ ಇಲ್ಲಿ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಒಳಗೆ. ನೆಕ್ಸ್ಟ್ ಈಗ ಇಂಪಾರ್ಟೆಂಟ್ ನೋಡಿ, 5d ಆರ್ಬಿಟಲ್ಸ್ ಇನ್ ದ ಫ್ರೀ ಮೆಟಲ್ ಅಯಾನ್ ಹ್ಯಾವ್ ಸೇಮ್ ಎನರ್ಜಿ. ಇದು ಕೂಡ ಗೊತ್ತಿರೋದೆ ನಮಗೆ, ಯಾಕಂತಂದ್ರೆ ಫ್ರೀ ಮೆಟಲ್ ಅಯಾನ್ ದೊಳಗೆ ಲಿಗ್ಯಾಂಡ್ ಇನ್ನು ಇಲ್ಲ. ಇದ್ರೊಳಗೆ ಫ್ರೀ ಮೆಟಲ್ ಅಯಾನ್ ದೊಳಗೆ ನಾವ್ ಈ ರೀತಿ 5 ಆರ್ಬಿಟಲ್ಸ್ ಅಂತ ಏನ್ ನಾವು ತಗೋತೀವಿ, ರೈಟ್? DXY, DYZ, DZX, ಸೊ DX² -Y² DZ² ಅಂತ 5 ಆರ್ಬಿಟಲ್ ಇದೆ. ಹೌದಾ? ಫಸ್ಟ್ PUC ಅಲ್ಲಿ ಕಲ್ತಿರ್ತೀವಿ. ಇವು 5 ಆರ್ಬಿಟಲ್ ನಾವ್ ಏನಂತ ತಗೋತೀವಿ, ಸೇಮ್ ಎನರ್ಜಿ ಅಂದ್ರೆ ಡಿಜನರೇಟ್ ಆರ್ಬಿಟಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್ ನೋಡಿ, these 5d orbitals in the free metal ion have same energy, that is considered as degenerate orbitals. Degenerate orbitals, degenerate ಅಂತಂದ್ರೆ ಸೇಮ್ ಎನರ್ಜಿ ಅಂತ ಮೀನಿಂಗ್. ಸೊ ಡಿಜನರೇಟ್ ಆರ್ಬಿಟಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ligands are treated as point charges in case of anionic and dipole in case of neutral. Bond between central metal atom ion, the ligand is purely ionic. 5d orbitals in the free metal ion have same energy. Now in presence of ligands, ಇದು ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ಈಗ ಸೇಮ್ ಎನರ್ಜಿ ಆಯಿತು. ಸೇಮ್ ಎನರ್ಜಿ ಆರ್ಬಿಟಲ್ಸ್ ಏನಿದೆ, ಲಿಗ್ಯಾಂಡ್ ಪ್ರೆಸೆಂಟ್ ಇದ್ದಾಗ ದೇ ವಿಲ್ ಲೂಸ್ ದೇರ್ ಡಿಜನರಸಿ, ಅಂದ್ರೆ ಸೇಮ್ ಎನರ್ಜಿ ಏನಿತ್ತಲ್ಲ ಅದು ಲಾಸ್ ಆಗ್ತದೆ. ದಿಸ್ ರಿಸಲ್ಟ್ಸ್ ಇನ್ ದ ಸ್ಪ್ಲಿಟಿಂಗ್ ಆಫ್ ಡಿ ಆರ್ಬಿಟಲ್. This splitting is called as, very important, crystal field splitting. ನೋಡಿ, it's known as crystal field splitting. Very important. In the presence of ligands, the d orbitals lose degeneracy ಹೋಗ್ಬಿಡ್ತದೆ. That is resulting in the splitting of orbitals known as crystal field splitting. Crystal field splitting, right? So these are the 4 important points about the postulates or assumptions. ಈಗ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ದಲ್ಲಿ 2 ಟೈಪ್. ಒಂದು ಆಕ್ಟಾಹೆಡ್ರಲ್ ಸ್ಪ್ಲಿಟಿಂಗ್, ಇನ್ನು ಆಕ್ಟಾಹೆಡ್ರಲ್ ಇದ್ರೊಳಗೆ
ಇನ್ನೊಂದು ಟೆಟ್ರಾಹೆಡ್ರಲ್ ಸ್ಪ್ಲಿಟ್ಟಿಂಗ್. ಇನ್ನೊಂದಿದೆ ಸ್ಕ್ವೇರ್ ಪ್ಲೇನಾರ್ ಸ್ಪ್ಲಿಟ್ಟಿಂಗ್ ಬರ್ತದೆ, ಬಟ್ ನಮ್ಮ ಸಿಲೆಬಸ್ ಇಲ್ಲ ಅಷ್ಟೇ. ನಮ್ಮ ಸಿಲೆಬಸ್ ಅಂದ್ರೆ ಏನು, ಜೆಇ ನೀಟ್ ತನಕನೂ ಇಲ್ಲ. ಸೊ ದಟ್ ಇಸ್ ಓನ್ಲಿ BSc MSc ಲೆವೆಲ್ಗೆ ನಾವು ಡಿಸ್ಕಸ್ ಮಾಡ್ತೀವಿ, ಕಲಿತೀವಿ ನೀವು. ಓಕೆ, ಸೊ ಇಲ್ಲಿ ಇಷ್ಟು ನೆನ್ಪಿಟ್ಕೊಡ್ರಿ, ಒಂದು ಆಕ್ಟಾಹೆಡ್ರಲ್ ಸ್ಪ್ಲಿಟ್ಟಿಂಗ್ ಬಗ್ಗೆ ಮಾತಾಡೋಣಂತೆ, ಮತ್ತೊಂದು ಟೆಟ್ರಾಹೆಡ್ರಲ್ ಸ್ಪ್ಲಿಟ್ಟಿಂಗ್ ಬಗ್ಗೆ ಮಾತಾಡೋಣಂತೆ. ಓಕೆ, ಇಲ್ಲಿ ಸ್ಪ್ಲಿಟ್ಟಿಂಗ್ ಅಂತಂದ್ರೆ ಡಿಜೆನರಸಿ ಏನಿತ್ತಲ್ಲ, ಇದು ಸೇಮ್ ಎನರ್ಜಿ ಆರ್ಬಿಟಲ್ ಸ್ಪ್ಲಿಟ್ ಆಗೋದೇ ಬಹಳ ಇಂಪಾರ್ಟೆಂಟ್ ಇಲ್ಲಿ. ಅದು ಸ್ಪ್ಲಿಟ್ ಯಾವಾಗ ಆಗ್ತದ, ವೆನ್ ಎವರ್ ದರ್ ಇಸ್ ಅ ಲಿಗ್ಯಾಂಡ್ ಅಂಡ್ ಮೆಟಲ್ ಅಯಾನ್ ಇಂಟ್ರಾಕ್ಷನ್. ಆ ಇಂಟ್ರಾಕ್ಷನ್ ಯಾಕೆ ಸ್ಪ್ಲಿಟ್ ಮಾಡ್ತದ ಅಂತಂದ್ರೆ ನಾವು ಹೇಳಿದ್ವಲ್ಲ ಫಸ್ಟ್ ಪಾಯಿಂಟ್. ಸೊ ದಟ್ ಈಸ್ ಕನ್ಸಿಡರ್ಡ್ ಆಸ್ ಚಾರ್ಜ್, ದಟ್ ಈಸ್ ಕನ್ಸಿಡರ್ಡ್ ಆಸ್ ಚಾರ್ಜ್ ಅಂಡ್ ಡೈಪೋಲ್. When that dipole of the ligand and the metal ion charge will come nearer to each other, there will be repulsion. So ಅದನ್ನ ನಾವೇನಂತ ಕರಿತೀವಿ ಇಲ್ಲಿ, ಸ್ಪ್ಲಿಟ್ಟಿಂಗ್ ಅಂತ ಕರಿತೀವಿ ಅಷ್ಟೇ. ಇವಕ್ಕೆಲ್ಲ ಬೇಸಿಸ್ ಏನು, assuming that the bond between the ligand and the metal ion is ionic. ನೆನ್ಪಿಟ್ಕೊಳ್ಳಿ. ನಾವು ಆಕ್ಟಾಹೆಡ್ರಲ್ ಸ್ಪ್ಲಿಟ್ಟಿಂಗ್ ದಲ್ಲಿ ಮೊದಲು ನೋಡೋಣಂತೆ. ಮೊದಲು ಸ್ಪ್ಲಿಟ್ಟಿಂಗ್ ಹೇಗೆ ಆಗ್ತದ ಅನ್ನೋದಕ್ಕಿಂತ ಮುಂಚೆ ನಮ್ಗೆ ಏನ್ ಗೊತ್ತಿರಬೇಕು, ಇವು ಡಿ ಆರ್ಬಿಟಲ್ಸ್. ಹೌದಾ, ಇದು ನಮ್ಗೆ ಗೊತ್ತಿದೆ. ಒಂದು ಡಿ, ನೋಡಿ ಡಿ ಆರ್ಬಿಟಲ್ ಹೇಗೆ ಡ್ರಾ ಮಾಡ್ತೀವಿ, ಎಕ್ಸ್ ಮತ್ತೆ ವಾಯ್ ಮಧ್ಯೆ ಇದ್ರೆ DXY, ವಾಯ್ ಮತ್ತೆ ಜೆಡ್ ಮಧ್ಯೆ ಇದ್ರೆ DYZ, ಜೆಡ್ ಮತ್ತೆ ಎಕ್ಸ್ ಮಧ್ಯೆ ಇದ್ರೆ DXZ. ಹೌದಾ, ನೋಡಿ DXY DYZ DXZ. ಯಾವಾಗ along the axis and along the y axis and x axis ಇತ್ತಂದ್ರೆ that is called as dx square minus y square. along z axis ಇತ್ತಂದ್ರೆ that is called as dz square. ಕರೆಕ್ಟಾ? ನೋಡಿ, ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಇವು ಮೂರು ಆರ್ಬಿಟಲ್ ನಾವ್ ಏನಂತ ಅನ್ಕೋಬೇಕು, ಬಿಟ್ವೀನ್ ಆಕ್ಸಿಸ್. ಇದು ಮುಂದೆ ಬೇಕು ಹೇಳ್ತೀನಿ, ಬಿಟ್ವೀನ್ ಆಕ್ಸಿಸ್. ಹೌದಾ, ಇವೆರಡು ಏನಿದು, ಇವೆರಡು ಏನಿದು, ಇದು ಎಲಾಂಗ್ ಆಕ್ಸಿಸ್. ರಿಮೆಂಬರ್, ಎಲಾಂಗ್ ಆಕ್ಸಿಸ್, ಎಲಾಂಗ್ ಆಕ್ಸಿಸ್. ಒಂದ್ ಎಕ್ಸ್ ಒಂದ್ ವಾಯ್ ಇದ್ದಾಗ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್, ಜೆಡ್ ಸ್ಕ್ವೇರ್ ಇದ್ದಾಗ ಜೆಡ್ ಎಲಾಂಗ್ ಇದ್ದಾಗ ಜೆಡ್ ಸ್ಕ್ವೇರ್. ಅಂದ್ರೆ ಮೂರು ಬಿಟ್ವೀನ್ ಆಕ್ಸಿಸ್, ಎರಡು ಎಲಾಂಗ್ ಆಕ್ಸಿಸ್ ಇದೆ. ಇದು ಇಂಪಾರ್ಟೆಂಟ್ ನಮಗೆ. ಮುಂದೆ ಯಾಕೆ ಇಂಪಾರ್ಟೆಂಟ್ ಅನ್ನೋದು ಹೇಳ್ತೀನಿ. ಈಗ ನಾವು ಆಕ್ಟಾಹೆಡ್ರಲ್ ಕನ್ಸಿಡರ್ ಮಾಡೋಣ. ಹೌದಾ, ಆಕ್ಟಾಹೆಡ್ರಲ್ ಕನ್ಸಿಡರ್ ಮಾಡಿದ್ರೆ ದಿಸ್ ಈಸ್ ದ ಶೇಪ್ ವಿ ಕಾಲ್ಡ್ ಆಸ್ ಆಕ್ಟಾಹೆಡ್ರಲ್ ಶೇಪ್. ಗೊತ್ತಿರಲಿ, ದಿಸ್ ಈಸ್ ದ 3-dimensional ಶೇಪ್ ನೋನ್ ಆಸ್ ಆಕ್ಟಾಹೆಡ್ರಲ್ ಶೇಪ್. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಇದರಲ್ಲಿ ನೋಡಿ ಈ ರೀತಿ ಸ್ಟ್ರಕ್ಚರ್. ಆಕ್ಚುಲಿ ಸ್ಟ್ರಕ್ಚರ್ ಹೇಗೆ ಬರಿತೀವಿ ನಾವು, ಹೀಗೆ ಬರಿತೀವಿ, ಹೀಗೆ ಬರಿತೀವಿ. ಆಕ್ಚುಲಿ ಇದನ್ನ ಈ ರೀತಿ ಜಾಯಿನ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಆಕ್ಟಾಹೆಡ್ರಲ್ ಶೇಪ್ ಅಷ್ಟೇ. ಹೀಗೆ ಇದು ಆಕ್ಟಾಹೆಡ್ರಲ್ ಶೇಪ್, ವಜ್ರಾಕೃತಿ ಅಂತ ಕರಿತೀವಿ. ಮೊದಲು ನೆನ್ಪಿಟ್ಕೊಳ್ಳಿ, ಆಕ್ಟಾಹೆಡ್ರಲ್ ಅಂದ್ರೆ ಏನು, ಸರೌಂಡಿಂಗ್ ಏನು 6 ಇರ್ತದೆ. ಗೊತ್ತಿರ್ಲಿ, ಸರೌಂಡಿಂಗ್ ವಿಲ್ ಬಿ 6 ಓನ್ಲಿ. ಆಕ್ಟಾ ಅಂದ್ರೆ 8 ಅಲ್ಲ, ಮತ್ತೆ 8 ಅಲ್ಲ. ಫಾರ್ ಎಕ್ಸಾಂಪಲ್ ಈ ರೀತಿ ಇರ್ತದೆ, 6 ಬಾಂಡೇ ಇರ್ತದೆ. ಆಕ್ಟಾ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ದ ಟೋಟಲ್ ನಂಬರ್ ಆಫ್ ಫೇಸ್, ಫೇಸ್ ಅಂದ್ರೆ ಮುಖಗಳು, ಹೆಡ್ರಾ ಅಂದ್ರೆ ಫೇಸ್. ಆ ಸ್ಟ್ರಕ್ಚರಿಗೆ ಟೋಟಲ್ ಮುಖ ಎಷ್ಟಿದೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಟೋಟಲ್ 8 ಫೇಸಸ್ ಆರ್ ದೇರ್, 8 ಫೇಸಸ್ ಆರ್ ದೇರ್. ಅದಕ್ಕೆ ನಾವು ಅದನ್ನ ಆಕ್ಟಾಹೆಡ್ರಲ್ ಅಂತ ಕರಿತೀವಿ. ಮೇಲ್ಗಡೆ 4 ಫೇಸ್ ಬರ್ತದೆ. 4 ಫೇಸ್ ಹೇಗೆ, ಜಸ್ಟ್ ಇಮ್ಯಾಜಿನ್ ಈ ರೀತಿ ನೋಡಿ. ಇಲ್ಲಿ ಕರೆಕ್ಟ್ ಆಗಿ ನೋಡಿ, ಇದು ಒಂದು ಫೇಸ್ ಇದು. ಹೌದಾ, ಇದು ನೋಡಿ, ಇದು ಒಂದು ಫೇಸ್, ಇದು ಒಂದು ಫೇಸ್ ಅದರ್ ಟೈಪ್. ಇದು ಇನ್ನೊಂದು ಫೇಸ್ ಇದು. ಹೌದಾ, ಇದು ನೋಡಿ, ಇದು ನೋಡಿ ಇನ್ನೊಂದು ಫೇಸ್ ಇದು ಮೇಲ್ಗಡೆ. ಇದ್ರ ಹಿಂದ್ಗಡೆ ನಾನೀಗ ಅದನ್ನ ಡ್ರಾ ಮಾಡ್ಲಿಕ್ಕೆ ಬರೋದಿಲ್ಲ, ಇದ್ರ ಹಿಂದ್ಗಡೆ ಇದೆ 4ನೇ ಫೇಸ್. ಅದೇ ಟೈಪ್ ಕೆಳಗಡೆನೂ 4 ಫೇಸ್ ಇದೆ. ಅಂದ್ರೆ ಟೋಟಲ್ 8 ಫೇಸ್ ಇರೋದಕ್ಕೆ ಆಕ್ಟಾಹೆಡ್ರಲ್ ಅಂತ ಕರೆದ್ವಿ. ಈಗ ಈ ಆಕ್ಟಾಹೆಡ್ರಲ್ ಮೇಲೆ ನಾನು ಡ್ರಾ ಮಾಡ್ತೀನಿ ಆಕ್ಸಿಸ್ ಅನ್ನ. ಆಕ್ಸಿಸ್ ಡ್ರಾ ಮಾಡಿದಾಗ ಒಂದು ಪಾಯಿಂಟ್ ಇಲ್ಲಿ ನೋಡಿ, ಒಂದು ಪಾಯಿಂಟ್ ಅನ್ನ ಇಲ್ಲಿ ನೋಡಿ. ಇಲ್ಲೇ ನಿಮಗೆ ಕಲರ್ ಕಾಣಿಸ್ತಾ ಇದೆಯಲ್ಲ, ದಿಸ್ ಈಸ್ ಕಾಲ್ಡ್ ಆಸ್ ಲಿಗ್ಯಾಂಡ್. ಇದು ಲಿಗ್ಯಾಂಡ್, ಇದು ಗೊತ್ತಿರ್ಲಿ. ಓಕೆ, ಲಿಗ್ಯಾಂಡ್ ಇದು, ರೈಟ್. ಸೊ ಆರ್ ಲಿಗ್ಯಾಂಡ್ ಬೇಕು, ಆರ್ ಲಿಗ್ಯಾಂಡ್ ಅನ್ನು ಡ್ರಾ ಮಾಡಿದ್ವಿ, ರೈಟ್. ಆರ್ ಲಿಗ್ಯಾಂಡ್ ಅನ್ನು ಡ್ರಾ ಮಾಡಿದ್ವಿ, ಮತ್ತೆ ಆಕ್ಸಿಸ್ ಹಾಕಿದ್ವಿ. ನಿಮ್ಗೆ ಏನ್ ಅನಿಸ್ತದೆ ಈಗ, ಯು ಕ್ಯಾನ್ ಸಿ, ಯು ಕ್ಯಾನ್ ಫೀಲ್ ಆಲ್ ದ ಲಿಗ್ಯಾಂಡ್ಸ್ ಆರ್ ಅಲಾಂಗ್ ದ ಆಕ್ಸಿಸ್. ಹೌದಾ, ಅನಿಸ್ತದ? ಆಲ್ ದ ಲಿಗ್ಯಾಂಡ್ಸ್ ಆರ್ ಅಲಾಂಗ್ ದ ಆಕ್ಸಿಸ್. ಕರೆಕ್ಟ್. ನಾನು ಆಕ್ಟಾಹೆಡ್ರಲ್ ಶೇಪ್ ಡ್ರಾ ಮಾಡಿದ್ದೀನಿ. ಡ್ರಾ ಮಾಡಿದ ಮೇಲೆ ಐ ಹ್ಯಾವ್ ಪುಟ್ ದ ಆಕ್ಸಿಸ್ ಫಾರ್ ದಿಸ್. then we can see all the ligands, ಈ ರೆಡ್ ಕಲರ್ ಇನ್ ಕಾಣಿಸ್ತಾ ಇದೆಯಲ್ಲ, all these ligands are, remember, along the axis. ಹೌದಾ, ligands are along the axis ಆಗ್ಬಿಡ್ತೀವಿ ಆಕ್ಟಾಹೆಡ್ರಲ್ ದಲ್ಲಿ. and ಇಲ್ಲಿ ನೋಡಿ, ಇಲ್ಲಿ ಯಾವ್ಯಾವ ಆರ್ಬಿಟಲ್ ಗೆ along the axis ಇದೆ, dx square minus y square ಮತ್ತೆ z square ಇದೆ. ಅಂದ್ರೆ ಮೆಟಲ್ ಅಯಾನಿನ these orbitals dx square minus y square and dz square are along the axis and the ligands are approaching along the axis. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. metal ion d orbitals are also along the axis. d orbitals approaching the metal ion along the axis. ಅವಾಗ ಏನಾಗ್ತದೆ, ಈ d orbital ಮತ್ತೆ ligand repulsion ಆಗೋದಕ್ಕೆ ಸ್ಟಾರ್ಟ್ ಆಗ್ತದೆ. ರಿಮೆಂಬರ್, ಈ d orbital along the axis ಇದೆ, ಆ ligand along the axis ಬರ್ತಾ ಇದೆ. ಎರಡೂ ಈ ರೀತಿ ಬಂದಾಗ ligand and the metal ion will undergo repulsion. ಆ ರಿಪಲ್ಷನ್ ಇರೋದಕ್ಕೆ ಏನಾಗ್ತದೆ, ಇವೆರಡು ಆರ್ಬಿಟಲ್ದು ಎನರ್ಜಿ, ಇವೆರಡು ಆರ್ಬಿಟಲ್ದು ಎನರ್ಜಿ ಇನ್ಕ್ರೀಸ್ ಆಗ್ತದೆ. ವೆರ್ ಎವರ್ ದೇರ್ ಇಸ್ ಅ ರಿಪಲ್ಷನ್, ಇನ್ಕ್ರೀಸ್ ಆಗ್ತದೆ.
ಇದಕ್ಕೆ ರಿಪಲ್ಷನ್ ಇರೋದಿಲ್ಲ ಅಂದ್ರೆ ಇದರ ಎನರ್ಜಿ ಡಿಕ್ರೀಸ್ ಆಗ್ತದೆ. ವೆರಿ ವೆರಿ ಇಂಪಾರ್ಟೆಂಟ್, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಎಲಾಂಗ್ ದ ಆಕ್ಸಿಸ್ ಎನರ್ಜಿ ಇನ್ಕ್ರೀಸ್ ಆಗ್ತದೆ. ಯಾಕಂತಂದ್ರೆ ಎಲಾಂಗ್ ದ ಆಕ್ಸಿಸ್ ಲಿಗ್ಯಾಂಡ್ ಎಲಾಂಗ್ ದ ಆಕ್ಸಿಸ್ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ, ಹೌದಾ? ಸೊ ಆರ್ಬಿಟಲ್ ಎಲಾಂಗ್ ದ ಆಕ್ಸಿಸ್ ಇದೆ, ಅದಕ್ಕೆ ಎರಡೇ ಆರ್ಬಿಟಲ್ ಜಾಸ್ತಿ ಎನರ್ಜಿ ಬರ್ತದೆ ಇದ್ರೊಳಗೆ. ಯಾಕಂತಂದ್ರೆ ಸೊ dx² - y² and z² ಬಿಕಾಸ್ ಆಫ್ ದಟ್ ರಿಪಲ್ಷನ್. ಸೊ ನೋಡಿ, ವೆರಿ ಇಂಪಾರ್ಟೆಂಟ್. ಇನ್ octahedral complex, metal ion at the center of the octahedron and the 6 ligands are its 6 corner along the 3 axes. ಹೌದಾ? ಸೊ ಈಗ as ligand approaches along the 3 axis and dx² - y² and dz² also along the 3 axis experience more repulsion as these orbitals oriented along the axis. Because of this repulsion, remember, there is ನೋಡಿ ಲಿಗ್ಯಾಂಡು ಅದೇ ಒಂದು ಆಕ್ಸಿಸ್ ಥ್ರೂನೇ ಇದೆ ಅಂಡ್ ಲಿಗ್ಯಾಂಡ್ ಡಿ ಆರ್ಬಿಟಲ್ ಕೂಡ ಅಲ್ಲೇ ಇದೆ, ಅದಕ್ಕಾಗಿ ರಿಪಲ್ಷನ್ ಆಗ್ತದೆ. ಬಿಕಾಸ್ ಆಫ್ ದಿಸ್ ರಿಪಲ್ಷನ್, ರಿಮೆಂಬರ್, ಸೊ ರಿಮೈನಿಂಗ್ 3 ಆರ್ಬಿಟಲ್ಸ್ ಏನಿದೆಯಲ್ಲ, dxy ಇರ್ಬೋದು, yz ಇರ್ಬೋದು, zx ಇರ್ಬೋದು, these are directed between the axis of the ligand, hence experience less repulsion. ನೋಡಿ, ಲೆಸ್ ರಿಪಲ್ಷನ್, ಅದು ಮೋರ್ ರಿಪಲ್ಷನ್, ರೈಟ್? ಸೊ ಅದಕ್ಕೆ splitting of d orbital will be shown like this. ನೋಡಿ, ಇದು ಬಹಳ ಇಂಪಾರ್ಟೆಂಟ್. ದಿಸ್ ಕ್ಯಾನ್ ಬಿ ಆಸ್ಕ್ಡ್ ಫಾರ್ 2 marks. ಕೇಳಿದ್ದು ಇದೆ, ಇದನ್ನ ಕೇಳಿದ್ದಿದೆ. ಸೊ ರಿಮೆಂಬರ್, 2 marks ಗೆ ಡೈಗ್ರಾಮ್ ಅನ್ನ ಕೇಳ್ತಾರೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್, ರಿಮೆಂಬರ್. ಸೊ ಡಿ ಆರ್ಬಿಟಲ್ ಸ್ಪ್ಲಿಟಿಂಗ್ ಇನ್ octahedral ಫೀಲ್ಡ್ ಏನ್ ಬರೀಬೇಕು? ಫಸ್ಟ್ ಏನ್ ತೋರಿಸ್ತೀರಿ? ಇಲ್ಲಿ ಒಂದು ಮೆಟಲ್ ಎನರ್ಜಿ ಅಂತ ತೋರಿಸ್ತೀವಿ ನಾವು, ಎನರ್ಜಿ ಅಂತ ತೋರಿಸ್ತೀವಿ. ಇಲ್ಲಿ ಮೆಟಲ್ 5 ಮೆಟಲ್ ಅಯಾನ್ ಫ್ರೀ. ಅದಾದ್ಮೇಲೆ ಏನಾಗ್ತದ? ಕ್ರಿಸ್ಟಲ್ ಫೀಲ್ಡ್ ಅಂತಂದ್ರೆ ಯಾವಾಗ ಲಿಗ್ಯಾಂಡ್ ಅಪ್ರೋಚ್ ಮಾಡ್ಲಿಕ್ಕೆ ಬರ್ತಾ ಇದೆ ಅಂತ ಅಂದಾಗ ಈ ಮೆಟಲ್ ಅಯಾನ್ ಆರ್ಬಿಟಲ್ಸ್ ಎವರೇಜ್ ಎನರ್ಜಿ ಸ್ವಲ್ಪ ಜಾಸ್ತಿ ಆಗ್ತದೆ. ಯಾಕಂದ್ರೆ ಎಕ್ಸೈಟ್ ಆಗ್ತದೆ ಅಂತ ಏನ್ ಹೇಳ್ತೀವಲ್ಲ, ಎಕ್ಸೈಟೆಡ್ ಎನರ್ಜಿ. ಸೊ ಎಕ್ಸೈಟ್ ಆಗ್ತದೆ. ಅದಾದ್ಮೇಲೆ ವೆನ್ ದ ಲಿಗ್ಯಾಂಡ್ ಅಪ್ರೋಚ್, ಸ್ಪ್ಲಿಟಿಂಗ್ ಆಫ್ ಡಿ ಆರ್ಬಿಟಲ್ ಟೇಕ್ ಪ್ಲೇಸ್. ಬೇರೆ ಸೆಂಟರ್ ಅಂತಂದ್ರೆ ಎವರೇಜ್ ಎನರ್ಜಿ, ಎವರೇಜ್ ನಾರ್ಮಲ್ ಎನರ್ಜಿ. ರಿಮೆಂಬರ್ ನೋಡಿ, ಈ ಎರಡು ಆರ್ಬಿಟಲ್ ಅಷ್ಟೇ ನಾನು ಮ್ಯಾಗ್ ಬರ್ದಿದ್ದೀನಿ. ಆಲ್ರೆಡಿ ನಾನು ಹೇಳಿದೆ, ಈ ಎರಡು ಆರ್ಬಿಟಲ್ ಏನಿದೆ, ಸೊ ಎಲಾಂಗ್ ದ ಆಕ್ಸಿಸ್ ಆರ್ಬಿಟಲ್ ಇದೆ ಅಂಡ್ ಆಲ್ಸೋ ಲಿಗ್ಯಾಂಡ್ ಎಲಾಂಗ್ ದ ಆಕ್ಸಿಸ್ ಇರೋದಕ್ಕೆ ರಿಪಲ್ಷನ್ ಆಗಿ ಮೇಲ್ಗಡೆ ಹೋಯ್ತು. ಇವು 3 ಆರ್ಬಿಟಲ್ ಕೆಳಗಡೆ ಬಂತು, ಯಾಕಂತಂದ್ರೆ ಇದರಲ್ಲಿ ರಿಪಲ್ಷನ್ ಕಡಿಮೆ ಇದೆ. ಇದನ್ನ ರಿಪ್ರೆಸೆಂಟೇಷನ್ ಮಾಡೋದು ಹೇಗೆ ಅಂತಂದ್ರೆ T2G ಆರ್ಬಿಟಲ್. ನೋಡಿ ಇಲ್ಲಿ ಕರೆಕ್ಟ್ ಆಗಿ ಇದು EG ಆರ್ಬಿಟಲ್ ಅಂತ ಕರಿತೀವಿ ನಾವು. ಇದನ್ನ ನಾವು T2G ಆರ್ಬಿಟಲ್ ಅಂತ ಕರಿತೀವಿ. ಇದನ್ನ ನಾವು EG ಆರ್ಬಿಟಲ್ ಅಂತ ಕರಿತೀವಿ. ರಿಮೆಂಬರ್, EG ಆರ್ಬಿಟಲ್ ಅಂತ ಕರಿತೀವಿ. ಇದನ್ನ T2G ಆರ್ಬಿಟಲ್ ಅಂತ ಕರಿಬೇಕು. ರಿಮೆಂಬರ್, T2G ನೇ ಯಾಕೆ, EG ನೇ ಯಾಕೆ, ಅವಕ್ಕೆಲ್ಲ ರೀಸನ್ಸ್ ಇದೆ. ಆದ್ರೆ ಈ ಲೆವೆಲ್ಗೆ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಬೇಕು. ಓಕೆ, ಅದಕ್ಕಾಗಿ ಅದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸೊ T2G EG ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ಅಷ್ಟೇ. ಸೊ ಇದು ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್. ಸೊ octahedral ದಲ್ಲಿ ಹಿಂಗೆ ಯಾಕೆ ಸ್ಪ್ಲಿಟ್ ಆಗ್ಬೇಕು ಅಂತೇಳಿ ರೀಸನ್ ಈಗ ನಾನು ಹೇಳಿದೆ, ಹೌದಾ? ಸೊ ಯಾಕಂತಂದ್ರೆ ಲಿಗ್ಯಾಂಡ್ ಕೂಡ ಅಲಾಂಗ್ ದ ಆಕ್ಸಿಸ್ ಇಟ್ ಇಸ್ ಅಪ್ರೋಚಿಂಗ್ ಅಂಡ್ ಮೆಟಲ್ ಅಯಾನ್ ಆಲ್ಸೋ ಹ್ಯಾವಿಂಗ್ ದ ಆರ್ಬಿಟಲ್ ಅಲಾಂಗ್ ದ ಆಕ್ಸಿಸ್, ದಟ್ ಇಸ್ dx² - y² and z². ಸೊ ದಟ್ ಇಸ್ a repulsion, energy increases, and for T2G energy decreases. ಸೊ ಲೈಕ್ ದಿಸ್. ಈಗ ನೋಡಿ, ಎಷ್ಟು ಎನರ್ಜಿ ಇನ್ಕ್ರೀಸ್, ಎಷ್ಟು ಎನರ್ಜಿ ಡಿಕ್ರೀಸ್ ಆಗಾದ್ರೆ ಅದಕ್ಕೊಂದು ವ್ಯಾಲ್ಯೂ ಕೊಡ್ತಾರೆ ಅವರು. Hence dx² - y² and dz² orbital will raised in energy by 3/5 delta naught. ಡೆಲ್ಟಾ ನಾಟ್ ಅಂತ ಅಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಕ್ರಿಸ್ಟಲ್ ಫೀಲ್ಡ್ ಸ್ಟೆಬಿಲೈಸೇಷನ್ ಎನರ್ಜಿ. ಓಕೆ, ಕ್ರಿಸ್ಟಲ್ ಫೀಲ್ಡ್ ಸ್ಟೆಬಿಲೈಸೇಷನ್ ಎನರ್ಜಿ, CFSC ಅಂತ ಕರಿತೀವಿ ನಾವು. CFSC, ಕ್ರಿಸ್ಟಲ್ ಫೀಲ್ಡ್ ಸ್ಟೆಬಿಲೈಸೇಷನ್ ಎನರ್ಜಿ. ಸೊ ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಡೆಲ್ಟಾ ನಾಟ್. ಓಕೆ, ಸೊ 3/5 ಡೆಲ್ಟಾ ನಾಟ್ ಅಂತ ಹೇಳ್ತೀವಿ. ಅಂದ್ರೆ ಹೀಗೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಸೊ ಈ ಎನರ್ಜಿ ಎವರೇಜ್ ಎನರ್ಜಿಗಿಂತ ಮೇಲೆ 3/5 ಡೆಲ್ಟಾ ನಾಟ್ ಇನ್ಕ್ರೀಸ್ ಆಗಿದೆ. 3/5 ಡೆಲ್ಟಾ ನಾಟ್ ಇನ್ಕ್ರೀಸ್ ಆಗಿದೆ. ಓಕೆ, ಸೊ ಈ ಎವರೇಜ್ ಎನರ್ಜಿಗಿಂತ ಕೆಳಗೆ 2/5 ಡೆಲ್ಟಾ ನಾಟ್ ಡಿಕ್ರೀಸ್ ಆಗ್ತದೆ. ಸಿ dxy, yz and xz ಅಥವಾ zx ಆರ್ಬಿಟಲ್ ಲೋವರ್ಡ್ ಇನ್ ಎನರ್ಜಿ ಬೈ 2/5 ಡೆಲ್ಟಾ ನಾಟ್. 2/5 ಡೆಲ್ಟಾ ನಾಟ್ ನೋಡಿ, 2/5 ಡೆಲ್ಟಾ ನಾಟ್ ಏನಿದೆ ಇಲ್ಲಿ 2/5 ಡೆಲ್ಟಾ ನಾಟ್ ಇದು ಡಿಕ್ರೀಸ್ ಆಗಿದೆ. ಓಕೆ, 2/5 ಡೆಲ್ಟಾ ನಾಟ್. ಇದನ್ನ ನಾವು ಇಲ್ಲಿ ಮೇಲ್ಗಡೆ 0.6 ಅಂತೀವಿ, ಇದನ್ನ 0.4 ಅಂತೀವಿ ನಾವು. ಇದು ಪ್ಲಸ್ 0.4 ಮೈನಸ್ 0.6 ಅಂತ ಹೇಳ್ತೀವಿ ಮುಂದೆ, ಅದನ್ನ ಕಾಂಪಿಟೇಟಿವ್ ಎಕ್ಸಾಮಿಗೆ ಹೇಳ್ಬೇಕಾದ್ರೆ. ಸೊ ಯಾಕಂತಂದ್ರೆ ಇದು ಡಿಕ್ರೀಸ್ ಅನ್ನೋದು ಮೈನಸ್ ಅಂತ ಇಂಡಿಕೇಟ್ ಮಾಡಿದೀವಿ. 2/5 ಅಂದ್ರೆ 0.4 ಬರ್ತದೆ, ಹೌದಾ? ಸೊ ಅದಕ್ಕೆ 0.4 0.6 ಅಂತ ತಗೊಂಡಿವಿ. ಓಕೆ, ಸೊ ದಿಸ್ ಇಸ್ ದ ಎನರ್ಜಿ ಡಿಫರೆನ್ಸ್. ಎನರ್ಜಿ ಡಿಫರೆನ್ಸ್ ಎಷ್ಟು? ಈ ನಾರ್ಮಲ್ ಎನರ್ಜಿಗಿಂತ EG ಆರ್ಬಿಟಲ್ ಎಷ್ಟು ಜಾಸ್ತಿ ಇದೆ ಅಂದ್ರೆ 3/5 ಡೆಲ್ಟಾ ನಾಟ್. ನಾರ್ಮಲ್ ಎನರ್ಜಿಗಿಂತ T2G ಎಷ್ಟು ಕಡಿಮೆ ಇದೆ ಅಂತಂದ್ರೆ 2/5 ಡೆಲ್ಟಾ.
ರಿಮೆಂಬರ್ ದಟ್. ಈ ರೀತಿ ಸ್ಪ್ಲಿಟ್ಟಿಂಗ್ ಆಫ್ ಆರ್ಬಿಟಲ್ಸ್ ಹ್ಯಾವ್ ಟೇಕನ್ ಪ್ಲೇಸ್. So this is what we called as crystal field splitting in octahedral field. Octahedral field. So ಈಗ ಬರ್ತದೆ ಎನರ್ಜಿ ಆಫ್ ದ ಆರ್ಬಿಟಲ್ಸ್ ಸ್ಪೆಕ್ಟ್ರೋಕೆಮಿಕಲ್ ಸಿರೀಸ್ ಅಂತ ಹೇಳಿ, ರೈಟ್? ಸೊ ಇದು ಅರ್ಥ ಆಯ್ತಾ ಯಾಕೆ dxy/y² and dz² ಮೇಲ್ಗಡೆ ಹೋಯ್ತು, ಎನರ್ಜಿ ಜಾಸ್ತಿ ಆಯ್ತು. ಯಾಕೆ dxy yz zx ಕೆಳಗಡೆ ಬಂತು? ಬಿಕಾಸ್ ದಟ್ ಈಸ್ ಅಕಾರ್ಡಿಂಗ್ ಟು ದ ಶೇಪ್ಸ್ ಆಫ್ ದ ಡಿ ಆರ್ಬಿಟಲ್ ಅನ್ನೋದು ಗೊತ್ತಿರಲಿ ಅಷ್ಟೇ. ದಟ್ ಈಸ್ ಅಕಾರ್ಡಿಂಗ್ ಟು ದ ಶೇಪ್ಸ್ ಆಫ್ ಡಿ ಆರ್ಬಿಟಲ್. ನೋಡಿ, the difference in energy between the group of d orbital is denoted by delta O. O ಅಂದ್ರೆ octahedral, delta O ಅಂತ ಕರಿತೀವಿ. O ಅಂದ್ರೆ octahedral. ಸಿ ಇದು ಇಲ್ಲೇನ್ ಕಾಣ್ತಾ ಇದೆಯಲ್ಲ, ಇಲ್ಲಿ ಟೋಟಲ್ ಆಗಿ ಇಲ್ಲೇನ್ ಬಂತ ಆರೋ ಮಾರ್ಕ್, ಇದನ್ನ ನಾವು ಡೆಲ್ಟಾ O ಅಂತ ಕರಿತೀವಿ. ಡೆಲ್ಟಾ O ಅಂತ ಹೇಳಿ ಕರಿತೀವಿ. Spectrochemical series. Now we'll see the spectrochemical series. The spectrochemical series ಅಂದ್ರೆ ಏನು? ಈಗ ನಾವು ಹೇಳಿದ್ವಲ್ಲ, ಅದು ಸ್ಪ್ಲಿಟಿಂಗ್ T2G EG ಸ್ಪ್ಲಿಟಿಂಗ್ ಏನಾಗ್ತದೆ, ಆ ಸ್ಪ್ಲಿಟಿಂಗ್ ದಟ್ ಈಸ್ ಡಿಪೆಂಡಿಂಗ್ ಆನ್ ದ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದ ಲಿಗ್ಯಾಂಡ್ ಅಂಡ್ ದ ಚಾರ್ಜ್ ಆನ್ ದ ಮೆಟಲ್ ಅಯಾನ್. ಅಂದ್ರೆ ಇಟ್ ಈಸ್ ಡಿಪೆಂಡಿಂಗ್ ಆನ್ ದ ರಿಪಲ್ಷನ್ ಬಿಟ್ವೀನ್ ದ ಲಿಗ್ಯಾಂಡ್ ಅಂಡ್ ದ ಚಾರ್ಜ್ ಆನ್ ದ ಮೆಟಲ್ ಅಯಾನ್. ಸೊ ದಟ್ ಈಸ್ ವಾಟ್ ಇಟ್ ರಿಸಲ್ಟ್ಸ್ ಇನ್ ದ ಸ್ಪ್ಲಿಟಿಂಗ್. ಸೊ ಸಮ್ ಲಿಗ್ಯಾಂಡ್ಸ್ ಪ್ರೊಡ್ಯೂಸ್ ಸ್ಟ್ರಾಂಗ್ ಫೀಲ್ಡ್, ಅಂದ್ರೆ ಸ್ಟ್ರಾಂಗ್ ರಿಪಲ್ಷನ್, ದ ಸ್ಪ್ಲಿಟಿಂಗ್ ವಿಲ್ ಬಿ ಲಾರ್ಜರ್. Some ligands will produce weak splitting, andre small splitting, and so that will have weak field. Weak field andre weak, strength weak ide andre repulsion kadime ide anta artha. Correct artha ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಬಂತು weak field ligand ಮತ್ತೆ strong field ligand ಅಂತ ಹೇಳಿ. ಅಂದ್ರೆ strong ligand weak ligand differentiation ಏನಿದೆ, that is came to the picture here. Actually valence bond theory ದಲ್ಲಿ ಅದರ ಬಗ್ಗೆ ಎಕ್ಸ್ಪ್ಲೇನ್ ಇಲ್ಲ. ಬಟ್ ನಾನು ಯಾಕೆ ಆಡ್ ಮಾಡಿದೆ ಅಥವಾ ನಾವು ಯಾಕೆ ಆಡ್ ಮಾಡ್ತೀವಿ ಜನರಲಿ ಅದನ್ನ ಕಲಿಸಬೇಕಾದ್ರೆ ಅಂದ್ರೆ ನಿಮಗೆ ನೆನ್ಪಿಟ್ಕೊಳ್ಳೋದಕ್ಕೆ, ಅನಾಲಿಸಿಸ್ ಮಾಡೋದಕ್ಕೆ ಈಸಿ ಆಗ್ಲಿ ಅನ್ನೋದಕ್ಕೆ ಹಂಗೆ ಮಾಡಿರ್ತೀವಿ ಅಷ್ಟೇ. ಬಿಟ್ರೆ ಸ್ಟ್ರೆಂತ್ ಆಫ್ ದ ಲಿಗ್ಯಾಂಡ್ ಇಸ್ ಆಕ್ಚುಲಿ ಎಕ್ಸ್ಪ್ಲೇನ್ಡ್ ಬೈ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಇನ್ ದಿಸ್, ರಿಮೆಂಬರ್. ಸೊ ಸಿ, ಸಮ್ ಲಿಗ್ಯಾಂಡ್ಸ್ ಪ್ರೊಡ್ಯೂಸ್ ಮೋರ್ ಸ್ಪ್ಲಿಟಿಂಗ್, some ligand produce small splitting. Depending on that, we have differentiated the ligands like this. So ligand arrangement in the series in order of increasing field strength, nothing but ability to repel the ligand, repel the metal ion, ability to repel the metal ion, field ಅನ್ನು ಕ್ರಿಯೇಟ್ ಮಾಡೋದು. ಫೀಲ್ಡ್ ಕ್ರಿಯೇಟ್ ಮಾಡೋದು ಅಂತಂದ್ರೆ ಆ ರಿಪಲ್ಷನ್ ಅನ್ನು ಕ್ರಿಯೇಟ್ ಮಾಡೋದು. ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಸ್ಪೆಕ್ಟ್ರೋಕೆಮಿಕಲ್ ಸಿರೀಸ್. ರಿಮೆಂಬರ್, ligands are arranged in the increasing order of their strength ಅಂತ ಬರೆದ್ರು ಸಾಕು. The series are called as spectrochemical series. ಈಗ ನೋಡಿ ಯಾವ್ಯಾವುದು ಕರೆಕ್ಟ್ ನೋಡ್ತಾ ಹೋಗಿ. I minus less than Br minus, okay, Br minus less than SCN, less than Cl minus, less than S2 minus, less than F minus. So remember, ಇವೆಲ್ಲ ನೋಡಿ ಹ್ಯಾಲೋಜನ್ ಅಲ್ಲೂ FClBrI ಅಂತೇಳಿ ಹಿಂಗೆ ನೆನ್ಪಿಟ್ಕೊಳ್ಳೋದು. ಅದ್ರ ಜೊತೆಗೆ ಸಲ್ಫರ್ ಏನು ಡೋನಾರ್ ಇದೆ, ಸಲ್ಫರ್ ಡೋನಾರ್ S2 minus, SCl ಡೋನಾರ್ ಮೈನಸ್. ಅದಾದ್ಮೇಲೆ ರಿಮೆಂಬರ್ OH minus, less than C2O4 2 minus, less than water, less than water. ನೋಡಿ ಇದರಲ್ಲಿ ಆಕ್ಸಿಜನ್ ಡೋನಾರ್, ಆಕ್ಸಿಜನ್ ಡೋನಾರ್, ಇದರಲ್ಲಿ ಆಕ್ಸಿಜನ್ ಡೋನಾರ್, ಇದರಲ್ಲಿ ಆಕ್ಸಿಜನ್ ಡೋನಾರ್. ಇದು ಬಂದಾಗ ನೈಟ್ರೋಜನ್ ಡೋನಾರ್ ಇದೆ ನೋಡಿ, ನೈಟ್ರೋಜನ್ ಡೋನಾರ್. ರಿಮೆಂಬರ್, ಸೊ EDTA ನೋಡಿ, EDTA ದಲ್ಲೂ ನೈಟ್ರೋಜನ್ ಡೋನಾರ್, ಹೌದಾ? ದೆನ್ NH3 ದಲ್ಲೂ ಕೂಡ ನೈಟ್ರೋಜನ್ ಡೋನಾರ್. ದೆನ್ EN ನಲ್ಲೂ ಕೂಡ ನೈಟ್ರೋಜನ್ ಡೋನಾರ್ ನೋಡಿ, ನೈಟ್ರೋಜನ್ ಡೋನಾರ್. ಸೊ CN ನಲ್ಲಿ ಕಾರ್ಬನ್ ಡೋನಾರ್, ದೆನ್ CO ದಲ್ಲಿ ಕಾರ್ಬನ್ ಡೋನಾರ್. ಅದಕ್ಕಾಗಿ ನಾನು ಹೇಳಿದ್ದೇನು, ಇವೆಲ್ಲ ಏನ್ ಬರ್ತದೆ, ಕಾರ್ಬನ್. ಇಲ್ಲಿಂದ ಇಲ್ಲಿವರೆಗೆ ಏನ್ ಬರ್ತದೆ, ನೈಟ್ರೋಜನ್. ಇಲ್ಲಿಂದ ಇಲ್ಲಿವರೆಗೆ ಆಕ್ಸಿಜನ್, ಇಲ್ಲಿಂದ ಇಲ್ಲಿವರೆಗೆ ಸಲ್ಫರ್ ಅಂಡ್ ಹ್ಯಾಲೋಜನ್. ಅದಕ್ಕೆ ಸಲ್ಫರ್ ಅಂಡ್ ಹ್ಯಾಲೋಜನ್ ಡೋನಾರ್ಸ್ ಆರ್ ಕಾಲ್ಡ್ ಆಸ್, ಇನ್ಕ್ಲೂಡಿಂಗ್ ಆಕ್ಸಿಜನ್, sulfur, halogen and oxygen donors are called as weak ligand, generally weak ligand. So nitrogen and carbon donors are called as strong ligand, strong ligand. The next question is whether, sir, you have to remember this or not. Yes, ನೆನ್ಪಿಟ್ಕೋಬೇಕು. ಎಷ್ಟು ನೆನ್ಪಿಟ್ಕೋಬೇಕು, ಇಷ್ಟು ಗೊತ್ತಿದ್ರೆ ಸಾಕು, ಇಷ್ಟು ಗೊತ್ತಿದ್ರೆ ಸಾಕು. ರಿಮೆಂಬರ್, ಎಷ್ಟು ನೋಡಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಸೊ ಎಷ್ಟು, ಕಾರ್ಬನ್ ಮೊನಾಕ್ಸೈಡ್ ಇಸ್ ಹೈಯೆಸ್ಟ್, ದೆನ್ CN. ಅದಾದ್ಮೇಲೆ ನೈಟ್ರೋಜನ್ ಡೋನಾರ್ದಲ್ಲಿ ಇಥೇನ್ 1 to diamine amine ಬರ್ತದೆ. ಇವೆರಡು ನೆನ್ಪಿಟ್ಟು ಕಾಮನ್ಲಿ ಕಮ್ ಅಕ್ರಾಸ್, ವಿಲ್ ನೆವರ್ ಕಾಮನ್ಲಿ ಕಮ್ ಅಕ್ರಾಸ್ ದೀಸ್ ಲಿಗ್ಯಾಂಡ್ಸ್. ಯಾವ್ದು ನಾರ್ಮಲ್ ಆಗಿ ಬರ್ತದಲ್ಲ ಅದನ್ನಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಈವನ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಇದನ್ನ ಹೇಳ್ತೀವಿ ನಾವು. ಓಕೆ, ಸೊ ಕಾರ್ಬನ್ ಮೊನಾಕ್ಸೈಡ್ CN ಮೈನಸ್, ಸೊ EN NH3. ಅದಾದ್ಮೇಲೆ ವಾಟರ್ C2O4 OH ಮೈನಸ್, ರೈಟ್? OH ಮೈನಸ್ ಅವಶ್ಯಕತೆ ಇಲ್ಲ. ದೆನ್ FClBrI. ಇಷ್ಟು ಅದನ್ನ ನೆನ್ಪಿರ್ಬೇಕು. ಓಕೆ, ಬಹಳ ಸಿಂಪಲ್. So you can remember it very easily. Ligands are arranged in the increasing order of their
field strength is called as spectrochemical series. 1 marks question ಕೇಳಿದ್ರೆ spectrochemical series. 1 marks ಗೆ ಇದನ್ನು ಕೂಡ ಕೇಳಬಹುದು. ಆಲ್ರೆಡಿ ನಾನು ಹೇಳಿದೆ what is the meaning of crystal field splitting ಅಂತ ಹೇಳಿ. crystal field splitting ಕೂಡ ಕೇಳಿದ್ದಿದೆ. nothing but splitting up of d orbital in presence of ligand ಅಷ್ಟೇ, ಬಹಳ ಸಿಂಪಲ್. so this is nothing but splitting of d orbitals in presence of ligands, in presence of ligands, known as crystal field splitting. Very simple. So splitting of d orbitals in presence of ligand is known as crystal field splitting. Adhe spectrochemical series ಅಂದ್ರೆ arrangement of the ligands in the increasing order of their strength. Assigning electrons in the d orbitals of the metal ion in the octahedral coordination entity. ಈಗ ಏನ್ ಮಾಡೋಣಂತೆ, ಹಾಗಾದ್ರೆ ಹೇಗೆ ಎಲೆಕ್ಟ್ರಾನ್ ಅನ್ನ ಫಿಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣಂತೆ. ಹೌ ಟು ಫಿಲ್ ದ ಎಲೆಕ್ಟ್ರಾನ್ಸ್, ದಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ನೌ. ಇದು ಕೂಡ 1 ಮಾರ್ಕ್ಸ್ ಕೇಳುವಂತದ್ದು. ರಿಮೆಂಬರ್, ಈಗ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಅಂತ ನಾವು ಹೇಳಿದ್ವಿ. ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಅಂದ್ರೆ ಹೇಳಿದ್ವಿ, ಸೊ ಹೈ ಸ್ಪ್ಲಿಟಿಂಗ್ ಆಗ್ತದ, ಹೌದಾ? ಇಲ್ಲಿ ಡೆಲ್ಟಾ ನಾಟ್ ಮೋರ್ ದ್ಯಾನ್ ಪಿ ಇರ್ತದೆ. ಪಿ ಅಂದ್ರೆ ಏನಾಗಾದ್ರೆ ರಿಮೆಂಬರ್, ಪಿ ಇಸ್ ನಥಿಂಗ್ ಬಟ್ ಪೇರಿಂಗ್ ಎನರ್ಜಿ. ಆಲ್ರೆಡಿ ನಾವು ನೋಡಿದ್ವಿ, ಡೆಲ್ಟಾ ಓ ಇಸ್ ನಥಿಂಗ್ ಬಟ್ ಕ್ರಿಸ್ಟಲ್ ಫೀಲ್ಡ್ ಸ್ಟೆಬಿಲೈಸೇಷನ್ ಎನರ್ಜಿ ಇನ್ ಆಕ್ಟಾಹೆಡ್ರಲ್ ಸ್ಟ್ರಕ್ಚರ್. ಪಿ ಅಂದ್ರೆ ಪೇರಿಂಗ್ ಎನರ್ಜಿ. ಪೇರಿಂಗ್ ಎನರ್ಜಿ ಅಂದ್ರೆ ಏನಾಗಾದ್ರೆ ನೋಡಿ, ಪೇರಿಂಗ್ ಎನರ್ಜಿ ಅಂದ್ರೆ ಎನರ್ಜಿ ರಿಕ್ವೈರ್ಡ್ ಟು ಪೇರ್ ದ ಎಲೆಕ್ಟ್ರಾನ್. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಎನರ್ಜಿ ಯಾವುದೋ ಒಂದು ಎಲೆಕ್ಟ್ರಾನ್ ಪೇರ್ ಮಾಡಬೇಕು ಅಂದ್ರೆ ಪುಕ್ಕಟೆ ಹೋಗುದಿಲ್ಲ ಅದು. ನಾವು ಎನರ್ಜಿಯನ್ನ ಅಪ್ಲೈ ಮಾಡಬೇಕು, ಯಾಕಂದ್ರೆ ಪೇರ್ ಮಾಡಬೇಕಲ್ಲ, ಪುಷ್ ಮಾಡಬೇಕಲ್ಲ. ಸೊ ದಟ್ ಈಸ್ ಪೇರಿಂಗ್ ಎನರ್ಜಿ. ಎನರ್ಜಿ ರಿಕ್ವೈರ್ಡ್ ಟು ಪೇರ್ ದ ಎಲೆಕ್ಟ್ರಾನ್ ಇಸ್ ಕಾಲ್ಡ್ ಆಸ್ ಪೇರಿಂಗ್ ಎನರ್ಜಿ, ರೈಟ್? ಡೆಲ್ಟಾ ನಾಟ್ ಈಸ್ CFS, ಕ್ರಿಸ್ಟಲ್ ಫೀಲ್ಡ್ ಸ್ಟೆಬಿಲೈಸೇಷನ್ ಎನರ್ಜಿ. ಈ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ಯಾವಾಗ ಡೆಲ್ಟಾ ನಾಟ್ ವಿಲ್ ಬಿ ಮೋರ್ ದ್ಯಾನ್ ಪಿ ಅಂದ್ರೆ ಪೇರಿಂಗ್ ಎನರ್ಜಿ ಕಡಿಮೆ, ಎನರ್ಜಿ ರಿಕ್ವೈರ್ಡ್ ಟು ಪೇರ್ ದ ಎಲೆಕ್ಟ್ರಾನ್ ಕಡಿಮೆ. ಈಗ ನೋಡಿ, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ವೆನ್ ಎವರ್ ಡೆಲ್ಟಾ ನಾಟ್ ಈಸ್ ಲಾರ್ಜರ್ ದ್ಯಾನ್ ಪೇರಿಂಗ್ ಎನರ್ಜಿ, such ligands are called as strong field ligands or strong ligands. Then weak field ligand or low splitting ಯಾವಾಗ ಆಗ್ತದೆ? ಡೆಲ್ಟಾ ನಾಟ್ ಈಸ್ ಲೆಸ್ ದ್ಯಾನ್ ಪೇರಿಂಗ್ ಎನರ್ಜಿ. ಯಾವಾಗ ಡೆಲ್ಟಾ ನಾಟ್ ಇಸ್ ಲೆಸ್, ಸ್ಟ್ರಕ್ಚರ್ ದಲ್ಲಿ ಅರ್ಥ ಮಾಡ್ಕೊಳ್ಳಿ. ಇದು ಡೆಲ್ಟಾ ನಾಟ್, ಇದು ಡೆಲ್ಟಾ ನಾಟ್, ಇದು ಡೆಲ್ಟಾ ನಾಟ್ ಲೆಸ್ ದ್ಯಾನ್ ಪೇರಿಂಗ್ ಎನರ್ಜಿ, ಡೆಲ್ಟಾ ನಾಟ್ ಮೋರ್ ದ್ಯಾನ್ ಪೇರಿಂಗ್ ಎನರ್ಜಿ, ಸ್ಟ್ರಾಂಗ್ ಲಿಗ್ಯಾಂಡ್. ಡೆಲ್ಟಾ ನಾಟ್ ಲೆಸ್ ದ್ಯಾನ್ ಪೇರಿಂಗ್ ಎನರ್ಜಿ, ಸೊ ದಟ್ ಈಸ್ ವೀಕ್ ಲಿಗ್ಯಾಂಡ್. ಸೊ ಸ್ಟ್ರಾಂಗ್ ಲಿಗ್ಯಾಂಡ್ ಅಂಡ್ ವೀಕ್ ಲಿಗ್ಯಾಂಡ್. ಸೊ ನೆನ್ಪಿಟ್ಕೊಳ್ಳಿ. ಸೊ ಈಗ in this particular case, P is the pairing energy. Already I told you, energy required to pair the electron is called as pairing energy. Now we will fill the electrons. Electrons ಹೇಗೆ fill ಮಾಡ್ತೀವಿ? Just imagine. So assigning of d electron, single d electron ಇತ್ತಂದ್ರೆ ಎರಡು ಕಡೆ ಕರೆಕ್ಟ್ ಅರ್ಥ ಮಾಡ್ಕೊತ ಹೋಗ್ರಿ. ಇದೇ ಬೇರೆ. ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇದ್ದಾಗ ನಾವು ಎನರ್ಜಿ ಎಲೆಕ್ಟ್ರಾನ್ ಹೇಗೆ ಫಿಲ್ ಮಾಡ್ತೀವಿ, ವೀಕ್ ಫೀಲ್ಡ್ ಇದ್ದಾಗ ಎಲೆಕ್ಟ್ರಾನ್ ಹೇಗೆ ಫಿಲ್ ಮಾಡ್ತೀವಿ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಬಿ ಕೇರ್ಫುಲ್. ಈಗ ನೋಡಿ, ಡೆಲ್ಟಾ ನಾಟ್ ಈಸ್ ಮೋರ್ ದ್ಯಾನ್ ಪಿ ಅಂದ್ರೆ ಈ ಎನರ್ಜಿ ಜಾಸ್ತಿ ಇದೆ, ಓಕೆ? ಈಗ ನಿಮ್ಮ ಹತ್ರ ಒಂದ್ ಎಲೆಕ್ಟ್ರಾನ್ ಕೊಡ್ತೀನಿ ನಾನು, ಎಲ್ಲಿ ಫಿಲ್ ಮಾಡ್ತೀರಿ ಅಂತ ಕೇಳಿದ್ರೆ ಆಲ್ವೇಸ್ ರಿಮೆಂಬರ್, ಒಂದು ರೂಲ್ ಇದೆ ನಮಗೆ, ಹೌದಾ? ಎಲೆಕ್ಟ್ರಾನ್ಸ್ ಆರ್ ಫಿಲ್ಡ್ ಇನ್ ಲೋವರ್ ಎನರ್ಜಿ ಫಸ್ಟ್. ಲೋವರ್ ಎನರ್ಜಿ ಯಾವ್ದಿಲ್ಲಿ? T2G ಇಸ್ ಲೋವರ್ ಎನರ್ಜಿ. ನಮ್ಮ ಹತ್ರ ಒಂದ್ ಎಲೆಕ್ಟ್ರಾನ್ ಇದೆ. ಒಂದ್ ಎಲೆಕ್ಟ್ರಾನ್ ಹೇಗೆ ಫಿಲ್ ಮಾಡೋಣ ಅಂತ ನೋಡ್ತಾ ಹೋಗಿ, ಇಲ್ಲಿ ಕರೆಕ್ಟ್ ಆಗಿ ನೋಡ್ತಾ ಹೋಗಿ ಎಲೆಕ್ಟ್ರಾನ್ ಹೇಗೆ ಫಿಲ್ ಆಗ್ತಾ ಇದೆ ಅಂತ ಹೇಳಿ. ಸೊ ಎಲೆಕ್ಟ್ರಾನ್ ಒಂದ್ ಫಿಲ್ ಮಾಡಿದ್ವಿ. ಇದು ಯಾವ ಸಿಸ್ಟಮ್? ಇದು D1 ಸಿಸ್ಟಮ್. ಈ ಎರಡು ಎಲೆಕ್ಟ್ರಾನ್ ಇದೆ ಅಂತ ತಿಳ್ಕೊಳ್ಳಿ. D2 ಸಿಸ್ಟಮ್ ಏನ್ ಮಾಡ್ತೀವಿ? D2 ಸಿಸ್ಟಮ್ ದಲ್ಲೂ ಕೂಡ ಸೇಮ್ ಇದೇ ಬೇರೆ. ಮತ್ತೆ 4 ಎಲೆಕ್ಟ್ರಾನ್ಸ್ ಎರಡು ಅಂತೀರಿ, 4 ಹೆಂಗ್ ಬಂತು ಅಂತ ಕೇಳ್ಕೋಬೇಡ್ರಿ. ಇದೇ ಬೇರೆ. ನೀವು ವೀಕ್ ಫೀಲ್ಡ್ ಇದ್ರು, ಸ್ಟ್ರಾಂಗ್ ಫೀಲ್ಡ್ ಇದ್ರು, ಅಂದ್ರೆ ಸ್ಟ್ರಾಂಗ್ ಲಿಗ್ಯಾಂಡ್ ಇರ್ಲಿ, ವೀಕ್ ಲಿಗ್ಯಾಂಡ್ ಇರ್ಲಿ, ಎರಡನೇ ಎಲೆಕ್ಟ್ರಾನ್ ಹೇಗೆ ಫಿಲ್ ಮಾಡ್ತೀವಿ? ಒಂದ್ರ ಪಕ್ಕದಲ್ಲಿ ಇನ್ನೊಂದು ಹಾಕ್ತೀರಿ ಅಕಾರ್ಡಿಂಗ್ ಟು ಹಂಟ್ಸ್ ರೂಲ್, ಹೌದಾ? ಮೂರನೇ ಎಲೆಕ್ಟ್ರಾನ್ ಇದ್ದಾಗ ಏನ್ ಮಾಡ್ತೀರಿ? ಇನ್ನೊಂದು ಎಲೆಕ್ಟ್ರಾನ್ ಬಂತು ನೋಡಿ, ಇಲ್ಲಿ ಕರೆಕ್ಟ್ ಆಗಿ ನೋಡ್ತಾ ಇರಿ. ಮೂರನೇ ಎಲೆಕ್ಟ್ರಾನ್ ಬಂತ, 3 ಎಲೆಕ್ಟ್ರಾನ್ ಅಕಾರ್ಡಿಂಗ್ ಟು ಹಂಟ್ಸ್ ರೂಲ್ ವಿಚ್ ಹ್ಯಾಸ್ ಆಕ್ಯುಪೈಡ್ T2G ಆರ್ಬಿಟಲ್. ಓಕೆ, ನಮ್ಮ ಹತ್ರ T2G ಆರ್ಬಿಟಲ್ ಇತ್ತು, EG ಆರ್ಬಿಟಲ್ ಇದೆ. ಸೊ T2G ಲೋವರ್ ಎನರ್ಜಿ, ಅದನ್ನ ನಾವು ಫಿಲ್ ಮಾಡಬೇಕು. ನೋಡ್ತಾ ಹೋಗಿ. ಸ್ಟ್ರೆಂತ್ ಆಫ್ ದ ಲಿಗ್ಯಾಂಡ್ ಅಂತ ನಾವೇನ್ ಹೇಳಿದ್ವಿ? ಸೊ ಸ್ಟ್ರೆಂತ್ ಆಫ್ ದ ಲಿಗ್ಯಾಂಡ್ ವೀಕ್ ಇರ್ಲಿ, ಸ್ಟ್ರಾಂಗ್ ಇರ್ಲಿ, D1 ಸಿಸ್ಟಮ್ ಇದ್ರೆ 1 in T2G in both the case, D2 ಸಿಸ್ಟಮ್ 2 in T2G both the case, D3 ಸಿಸ್ಟಮ್ 2 in T2G both the case, 3 in T2G both the case. ಇಲ್ಲಿ ತನಕ ಅರ್ಥ ಆಯ್ತಾ? ಈಗ ನೋಡಿ, D4 ಸಿಸ್ಟಮ್ ಬಂದಾಗ ಎರಡು ಪ್ಯಾಟರ್ನ್ ಪಾಸಿಬಲ್. ಎರಡು ಪ್ಯಾಟರ್ನ್ ಅಂದ್ರೆ ಏನು? ಒಂದು ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡಿಗೆ ಒಂದು
ವೀಕ್ ಫೀಲ್ಡ್ ಲಿಗ್ಯಾಂಡ್ಗೆ ಒಂದು. ಈಗ ನೋಡಿ ನಾನು 4ನೇ ಎಲೆಕ್ಟ್ರಾನ್ ಅನ್ನು ಆಡ್ ಮಾಡಬೇಕು. ನನಗೆ 2 ಆಪ್ಷನ್ ಇದೆ. ಒಂದು ಇದನ್ನ ಇಲ್ಲಿ ಪೇರ್ ಮಾಡೋದು, ಇಲ್ಲ ಇನ್ನೊಂದು ಇಲ್ಲೊಂದು ತಗೊಂಡು ಹಾಕೋದು. 2 ಆಪ್ಷನ್ ಹೌದಾ? 2 ಆಪ್ಷನ್ ನೋಡಿ. ಇಲ್ಲೂ ಕೂಡ ಅಷ್ಟೇ, ಒಂದು ಇದನ್ನ ಇಲ್ಲಿ ಪೇರ್ ಮಾಡೋದು, ಇಲ್ಲ ಇದನ್ನ ಇಲ್ಲಿ ಆಡ್ ಮಾಡೋದು. ಯಾವ್ದು ಮಾಡಬೇಕು ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡು? ಈ ಡಿಫರೆನ್ಸ್ ಮೇಲೆ ಡಿಪೆಂಡು. ಈ ಡಿಫರೆನ್ಸ್ ಮೇಲೆ ಡಿಪೆಂಡು. ರಿಮೆಂಬರ್, ಈ ಡಿಫರೆನ್ಸ್ ಮೇಲೆ ಡಿಪೆಂಡು. ಓಕೆ, ದಿಸ್ ಡಿಫರೆನ್ಸ್ ಈಸ್ ಲಾರ್ಜ್. ಅವಾಗ ಏನ್ ಮಾಡ್ತೀನಿ? ದ ಎನರ್ಜಿ ಇಸ್ ನಾಟ್ ಸಫಿಶಿಯಂಟ್ ಟು ಫಿಲ್ ದ ಎಲೆಕ್ಟ್ರಾನ್ ಇನ್ ಇಜಿ. ಹೆನ್ಸ್ ವಾಟ್ ಐ ವಿಲ್ ಡೂ ಇನ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್, ಐ ವಿಲ್ ಫಿಲ್ ದ ಎಲೆಕ್ಟ್ರಾನ್ ಹಿಯರ್ ಇಟ್ ಸೆಲ್ಫ್. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಇನ್ ದ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ದಟ್ ಸ್ಪ್ಲಿಟಿಂಗ್ ಇಸ್ ಲಾರ್ಜರ್. ಈ ಡಿಸ್ಟೆನ್ಸ್ ಜಾಸ್ತಿ ಇದೆ. ಜಾಸ್ತಿ ಇರೋದಕ್ಕೆ ಏನ್ ಮಾಡ್ತೀವಿ? ಎಲೆಕ್ಟ್ರಾನ್ ಏನು ಕೆಳಗಿತ್ತು, ಈಗ 4ನೇದು ಎಲ್ಲಿ ಹಾಕ್ಬೇಕು ಅನ್ನೋ ಡೌಟ್ ಬಂತು. ಆ 4ನೇದನ್ನ ಕೆಳಗಡೆನೆ ಪೇರ್ ಮಾಡ್ಬಿಡ್ತೀವಿ. ಯಾಕಂದ್ರೆ ದ ಎನರ್ಜಿ ರಿಕ್ವೈರ್ ಟು ಪೇರ್ ಈಸ್ ಲೆಸ್. ನೋಡಿ, ಪೇರಿಂಗ್ ಎನರ್ಜಿ ಕಡಿಮೆ ಇದೆ, and that splitting energy is larger. Hence remember, first case, for strong field ligand delta not more than p, we are going to fill the 4th electron in T2g orbital with existing electron. ನೋಡಿ ಕರೆಕ್ಟ್ ನೋಡಿ, ಪೇರ್ ಆಯ್ತಾ? ನಿಮ್ ಕಣ್ಣು ಇಲ್ಲಿರ್ಬೇಕು, ನಿಮ್ ಕಣ್ಣು ಇಲ್ಲಿರ್ಬೇಕು, ಗೊತ್ತಿರ್ಲಿ. ಓಕೆ, ಫಸ್ಟ್ ಮೊಬೈಲ್ ಸ್ಕ್ರೀನ್ ಮ್ಯಾಗಿರ್ಲಿ, ಅದಾದ್ಮೇಲೆ ಕಣ್ಣು ಇಲ್ಲೇ ಇರ್ಲಿ. ಓಕೆ, ಇಲ್ಲಿ ನೋಡಿ, ಡೆಲ್ಟಾ ನಾಟ್ ಮೋರ್ ದ್ಯಾನ್ ಪಿ ಇದ್ದಾಗ 4ನೇ ಎಲೆಕ್ಟ್ರಾನ್ ಅನ್ನು ಎಲ್ಲಿ ಹಾಕಿದ್ವಿ? We have filled that electron in this T2g orbital, right? So hence we have written the configuration as T2g4Eg0. ನೋಡಿ, T2g4Eg0 ಕರೆಕ್ಟ್ ನೋಡಿ. T2g4Eg0 ಯಾಕಂದ್ರೆ T2g ದ 4 ಎಲೆಕ್ಟ್ರಾನ್ ಅದ, ಸೊ Eg ದ 0 ಅದ, ಇನ್ನು ಹೌದಾ? ಹೀಗೆ ದಿಸ್ ಈಸ್ ವಾಟ್ ಫಾರ್ D4 ಕಾನ್ಫಿಗರೇಷನ್. D4 ಕಾನ್ಫಿಗರೇಷನ್ ಇದೆ. ಇದನ್ನ ನಾವು ಏನಂತ ಕರಿತೀವಿ? ಹೆನ್ಸ್ ಇಟ್ ಇಸ್ ಕಾಲ್ಡ್ ಆಸ್ ಲೋ ಸ್ಪಿನ್ ಕಾಂಪ್ಲೆಕ್ಸ್. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಲೋ ಸ್ಪಿನ್ ಬೇರೆ, ಲೋ ಫೀಲ್ಡ್ ಬೇರೆ. ಓಕೆ, ಲೋ ಸ್ಪ್ಲಿಟಿಂಗ್ ಬೇರೆ, ಹೈ ಫೀಲ್ಡ್ ಸ್ಪ್ಲಿಟ್ ಅಂದ್ರೆ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಆಲ್ವೇಸ್ ರಿಸಲ್ಟ್ಸ್ ಇನ್ ಲೋ ಸ್ಪಿನ್ ಕಾಂಪ್ಲೆಕ್ಸ್. ಲೋ ಸ್ಪಿನ್ ಅಂತ ಯಾಕೆ ಬಂತು ಅಂದ್ರೆ ಲೋವರ್ ಎನರ್ಜಿದಲ್ಲೇ ಸ್ಪಿನ್ ಅನ್ನ ಪೇರ್ ಮಾಡ್ತೀವಿ ಅನ್ನೋದಕ್ಕೆ ಲೋ ಸ್ಪಿನ್ ಅಂತ ಕರಿತೀವಿ ನಾವು ಇದನ್ನು. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಲೋ ಸ್ಪಿನ್ ಅಂತ ಯಾಕೆ ಕರಿತೀವಿ? ಲೋವರ್ ಎನರ್ಜಿ ಒಳಗೆ ಅದನ್ನ ನಾವು ಫಿಲ್ ಮಾಡ್ತಿರೋದಕ್ಕೆ ನಾವು ಇದನ್ನ ಲೋ ಸ್ಪಿನ್ ಅಂತ ಕರಿತೀವಿ. ಓಕೆ, ಇದು ಫಾರ್ D4 ಸಿಸ್ಟಮ್. ವೀಕ್ ಫೀಲ್ಡ್ ಇದ್ದಾಗ ಡೆಲ್ಟಾ ನಾಟ್ ಲೆಸ್ ದ್ಯಾನ್ ಪಿ. ನೋಡಿ, ವೀಕ್ ಫೀಲ್ಡ್ ಇದ್ದಾಗ ಡೆಲ್ಟಾ ನಾಟ್ ಲೆಸ್ ದ್ಯಾನ್ ಪಿ. ಲೆಸ್ ದ್ಯಾನ್ ಪಿ ಇದ್ದಾಗ ಏನಾಗ್ತದ? ಪೇರಿಂಗ್ ಎನರ್ಜಿ ಜಾಸ್ತಿ ಇದೆ. ಇಲ್ಲಿ ಪೇರಿಂಗ್ ಎನರ್ಜಿ ಜಾಸ್ತಿ ಇದೆ, ಈ ಎನರ್ಜಿ ಕಡಿಮೆ ಇದೆ. ಅವಾಗ ಪೇರ್ ಆಗೋದೇ ಇಲ್ಲ. ಇಲ್ಲಿ ಈಗ 4th electron will not pair because of pairing energy which is more. So then 4th electron will occupy Eg level. Remember, 4th electron will occupy Eg level. ನೋಡಿ ಕರೆಕ್ಟ್ ನೋಡಿ, 4th electron ನೋಡಿ ಎಲ್ಲಿ ಬರ್ತದೆ? ಹೌದಾ, ಬಂತ ನೋಡಿ. 4th electron will occupy Eg level. Remember that. Next, giving configuration. Configuration ಬರ್ತೀವಿ ನೋಡಿ, T2g3 Eg0. ಕರೆಕ್ಟ್ ಅರ್ಥ ಮಾಡ್ತೀವಿ. T2g3 Eg0 ಅಂತ ಬರೀತೀವಿ ನಾವು, ರೈಟ್? ಸೊ ಇದನ್ನ ನಾವು ಏನಂತ ಕರಿತೀವಿ? ಹೈ ಸ್ಪಿನ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಯಾಕೆ? ಬಿಕಾಸ್ ದಿಸ್ ಪರ್ಟಿಕ್ಯುಲರ್ ಎಲೆಕ್ಟ್ರಾನ್ ಸ್ಪಿನ್ ಆಕ್ಯುಪೈಸ್ ಹೈಯರ್ ಲೆವೆಲ್. ಇದು ಲೋವರ್ ಲೆವೆಲ್ ಲೋ ಸ್ಪಿನ್, ಹೈಯರ್ ಲೆವೆಲ್ ಹೈ ಸ್ಪಿನ್. ಸೊ ದಿಸ್ ಎಲೆಕ್ಟ್ರಾನ್ 4th electron occupies higher level high spin. ಸೊ ಅದಕ್ಕೆ ಇದನ್ನ ಹೈ ಸ್ಪಿನ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ ನಾವು, ಹೈ ಸ್ಪಿನ್ ಕಾಂಪ್ಲೆಕ್ಸ್. ಸೊ ಇಲ್ಲಿ ಇದನ್ನ ಲೋ ಸ್ಪಿನ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ, ಗೊತ್ತಿರಲಿ. ಲೈಕ್ ದಿಸ್ ವಿ ಹ್ಯಾವ್ ಫಿಲ್ಡ್ ದ ಎಲೆಕ್ಟ್ರಾನ್, ವೀಕ್ ಫೀಲ್ಡ್ ಲಿಗ್ಯಾಂಡ್ ಅಂಡ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್. ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಫಿಲ್ ಮಾಡೋದು ಅಷ್ಟೇ. ಓಕೆ, ಕಾನ್ಫಿಗರೇಷನ್ ಫಿಲ್ ಮಾಡೋದು. ಇಲ್ಲೊಂದು ಟೇಬಲ್ ಬರೆಯೋಣಂತೆ, ಅಂದ್ರೆ ಚಂದಾಗಿ ಅರ್ಥ ಆಗ್ತದೆ ನಿಮಗೆ. ಈ ಟೇಬಲ್ ದಲ್ಲಿ ಏನ್ ಮಾಡ್ತೀನಿ? ಈ ಟೇಬಲ್ ದಲ್ಲಿ ಓಕೆ, ಒಂದು ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್, ಸ್ಟ್ರಾಂಗ್ ಲಿಗ್ಯಾಂಡ್. ಓಕೆ, ಇನ್ನೊಂದು ವೀಕ್ ಲಿಗ್ಯಾಂಡ್ ತಗೊಳ್ಳಂತೆ, ವೀಕ್ ಲಿಗ್ಯಾಂಡ್. ಸೊ ಇಲ್ಲೇನ್ ಬರೀತೀನಿ ಅಂದ್ರೆ D1 ಸಿಸ್ಟಮ್, D2, D3, D4, D5, D6, D7, D8, D9, D10. ಈಗ D1 ಸಿಸ್ಟಮ್ ನೋಡಿ, D1 ಸಿಸ್ಟಮ್ ಕಾನ್ಫಿಗರೇಷನ್ ನೋಡಿ. ನಾನು ಆಲ್ರೆಡಿ ಹೇಳಿದ್ನಲ್ಲ, ಒಂದ್ ಇಲ್ಲಿ ಒಂದ್ ಇಲ್ಲಿ, ಹೌದಾ? ಸೊ ಅಂದ್ರೆ ಬೋತ್ ದ ಕೇಸ್ ಕಾನ್ಫಿಗರೇಷನ್ T2g1 Eg0, T2g1 Eg0. ಕರೆಕ್ಟಾ? D2 ಸಿಸ್ಟಮ್ ಡಿಫರೆನ್ಸ್ ಆಗುದಿಲ್ಲ. T2g2 Eg0, T2g2 Eg0. D3 ಸಿಸ್ಟಮ್ ಡಿಫರೆನ್ಸ್ ಆಗುದಿಲ್ಲ. T2g4 Eg, ಸಾರಿ, T2g3 Eg0, T2g3 Eg0. ಹೌದಾ? ಈಗ ಡಿಫರೆನ್ಸ್ ಆಗೋದು ಯಾವ್ದಕ್ಕೆ? 4th electron.
ಫೋರ್ತ್ ಎಲೆಕ್ಟ್ರಾನ್ ಬಂದಾಗ ಏನಾಗ್ತದೆ, D4 ಸಿಸ್ಟಮಿಗೆ ಲೋ ಸ್ಪಿನ್ ಕಾಂಪ್ಲೆಕ್ಸ್ ಆಗ್ಬಿಟ್ಟು T2G4 EG0, ಬಟ್ ಹಿಯರ್ T2G3 EG1. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. T2G3 EG1 ಯಾವಾಗ D4 ಸಿಸ್ಟಮಿಗೆ. D5 ಸಿಸ್ಟಮಿಗೆ ಏನಾಗ್ತದೆ ನೋಡಿ, D5 ಸಿಸ್ಟಮಿಗೆ ಏನಾಗ್ತದೆ, 4 ಫಿಲ್ ಮಾಡಿದ್ವಿ, 5ನೇದು ಕೆಳಗಡೆ ಫಿಲ್ ಆಗ್ಬೇಕಾ, ಅಂದ್ರೆ T2G5 EG0, T2G3 EG2. ನೋಡಿ ಇಲ್ಲಿ ಯಾಕೆ ಬರೀತಿ EG2 ಬರೀತೀನಿ, ಒಂದು ಮೇಲ್ಗಡೆ ತಗೊಂಡು ಹೋಗಿದ್ದೀನಿ, ಇನ್ನೊಂದು ಖಾಲಿ ಇದೆ, ಇನ್ನೊಂದನ್ನು ಇಲ್ಲೇ ಫಿಲ್ ಮಾಡ್ತೀನಿ ನಾನು. ಅದಕ್ಕೆ T2G3 EG2 ಬಂತು. D6 ಸಿಸ್ಟಮಿಗೆ, D6 ಸಿಸ್ಟಮಿಗೆ ಏನ್ ಮಾಡ್ತದೆ, ಇನ್ನೊಂದು ಪೇರ್ ಆಗ್ತದೆ, ಇಲ್ಲಿ ಪಾಸಿಬಿಲಿಟಿ ಇದೆ, ಇನ್ನೊಂದು ಪೇರ್ ಆಯ್ತು, T2G3 EG0. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಆರನೇ ಎಲೆಕ್ಟ್ರಾನ್ ಏನ್ ಮಾಡ್ಬೇಕು, 6th ಎಲೆಕ್ಟ್ರಾನ್ ಬೇರೆ ಆಪ್ಷನ್ ಇಲ್ಲ, ಕೆಳಗೆ ಬಂದು ಪೇರ್ ಆಗ್ಬೇಕು. ಹೇಳೋ ಸರ್ T2G6 ಅಲ್ವಾ, ಯಾವ್ದ್ರಲ್ಲಿ D6 ಗೆ T2G6 EG0 ಅಂಡ್ ವೀಕ್ ಫೀಲ್ಡ್ ಲಿಗ್ಯಾಂಡ್ಗೆ T2G ದಲ್ಲಿ 4 ಬಂದ್ಬಿಡ್ತೀವಿ, ಯಾಕಂದ್ರೆ ಇನ್ನೊಂದು ಎಲೆಕ್ಟ್ರಾನ್ ನಾವು ಇಲ್ಲೇ ಪೇರ್ ಮಾಡಕ್ ಬರೋದಿಲ್ಲ, ದೇರ್ ಇಸ್ ನೋ ಆಪ್ಷನ್, ಕೆಳಗಡೆ ಬಂದು ಪೇರ್ ಆಗ್ತದೆ. ಸೊ T2G4 EG2. D7 ಸಿಸ್ಟಮಿಗೆ, D7 ಸಿಸ್ಟಮಿಗೆ ನೋಡಿ, T2G ಇಲ್ಲಿ ಆಲ್ರೆಡಿ 6 ಮುಗಿದು ಬಿಡ್ತು, ಈಗ ನೆಕ್ಸ್ಟ್ ಬೇರೆ ಆಪ್ಷನ್ ಇಲ್ಲ, 7th ವಿಲ್ ಬಿ ಅಬೋ T2G6 EG1. ಇದರಲ್ಲಿ ನೋಡಿ, ಇದರಲ್ಲಿ ಸೊ ಆಲ್ರೆಡಿ ಇಲ್ಲಿ ಕೆಳಗಡೆ ಒಂದು ಪೇರ್ ಇದೆ, ಇನ್ನೊಂದು ಪೇರ್ ಆಗ್ತದೆ, ಅಂದ್ರೆ T2G5 EG2. ಟೋಟಲ್ 7 ಆಗ್ತದೆ, ನೋಡ್ಕೋತ ಹೋಗಿ, 6 + 1 5 + 2 4 + 2 6 + 0 5 + 0 3 + 2 ಹೀಗೆ. D8 ಸಿಸ್ಟಮಿಗೆ ನೋಡಿ, ಒನ್ಸ್ ಅಗೇನ್ D8 ಸಿಸ್ಟಮಿಗೆ ನೋಡಿ, T2G 8 ಅಂದ್ರೆ ಇಲ್ಲಿ ಪೇರ್ ಮಾಡ್ಬೇಕಾ, ಅಂದ್ರೆ ಪೇರ್ ಅಲ್ಲ, ಇಲ್ಲಿ ಮೇಲ್ಗಡೆ ಒಂದು ಆಡ್ ಮಾಡ್ಬೇಕಾ, ಸೊ ನೋಡಿ T2G6 EG2. ಇದ್ರಲ್ಲಿ ನೋಡಿ 1 2 3 4 5 ಹಾಕಿದ್ರಿ, 6 7 8 ಅನ್ನು ಎಲ್ಲಿ ಪೇರ್ ಮಾಡ್ತೀರಿ, ಕೆಳಗಡೆ ಪೇರ್ ಮಾಡ್ತೀರಿ. ಸೊ T2G6 EG2. D9 ಸಿಸ್ಟಮ್ T2G6 EG3, T2G6 EG3. D10 ಸಿಸ್ಟಮ್ T2G6 EG4, T2G6 EG4. ರೈಟ್, ಈ 3 ಸಿಸ್ಟಮ್ D1 D2 D3 and these 3 system D8 D9 D10. It's very important. D1 D2 D3 D8 D9 D10 ಇಷ್ಟು ಡಿ ಸಿಸ್ಟಮ್ ಇದ್ದಾಗ ನೋ ಡಿಫರೆನ್ಸ್ ಇನ್ ಸ್ಟ್ರೆಂತ್ ಆಫ್ ಲಿಗ್ಯಾಂಡ್ಸ್. ಹಾಗಾದ್ರೆ ಡಿಫರೆನ್ಸ್ ಆಗೋದಿಲ್ಲ, ಓನ್ಲಿ ಇವು 4 ಸಿಸ್ಟಮಿಗೆ ಮಾತ್ರ ಡಿಫರೆನ್ಸ್ ಇನ್ ಸ್ಟ್ರೆಂತ್. ಅದಕ್ಕೆ ಈಗ ನಮ್ಗೆ ಕ್ಲಿಯರ್ ಆಗಿಬಿಡ್ತದ. ನಾವು ನಿನ್ನೇನ್ ಹೇಳಿದ್ನ ಲಾಸ್ಟ್ ಕ್ಲಾಸ್ ಅಲ್ಲಿ, ಈಗ CR ನೋಡಿ, CR ಯಾಕೆ ನಾ ಪೇರ್ ಮಾಡ್ಲಿಲ್ಲ, CrNS3 6 ಅಂತ ಒಂದು ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು, ಹೌದಾ? ಯಾಕೆ ಪೇರ್ ಮಾಡ್ಲಿಲ್ಲ, ಸ್ಟ್ರಾಂಗ್ ಲಿಗ್ಯಾಂಡ್ ನಮಗಿದೆ, NS3 ಸ್ಟ್ರಾಂಗ್ ಲಿಗ್ಯಾಂಡ್, ಬಟ್ ಸ್ಟ್ರೆಂತ್ ಇಲ್ಲಿ ಡಿಫರೆನ್ಸ್ ಆಗೋದಿಲ್ಲ, ಯಾಕಂದ್ರೆ CR ಕಾನ್ಫಿಗರೇಷನ್ ಏನಿದೆ, +3 ಐತಿಲೋ, +3 ಅಂದ್ರೆ ಸಿಸ್ಟಮ್ ಯಾವ್ದ್ರು D3 ಹೋದಲೋ, D3ಗೆ ಸ್ಟ್ರೆಂತ್ ಸಂಬಂಧನೇ ಇಲ್ಲ, see that this is the beauty of this crystal field theory. ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬಹಳ ಹೆಲ್ಪ್ ಆಗ್ತದೆ ಇದು. D1 D2 D3 ಬಂತಾ, D8 D9 D10 ಬಂತಾ, ನೀವು ಸ್ಟ್ರೆಂತ್ ಬಗ್ಗೆ ತಲೆಗೆಡ್ಸ್ಕೊಳ್ಳೋದು ಬೇಡ, ಎಲ್ಲ ಒಂದೇ ಸ್ಟ್ರೆಂತ್, ಸ್ಟ್ರಾಂಗ್ ಇರ್ಲಿ ವೀಕ್ ಇರ್ಲಿ. ರಿಮೆಂಬರ್ 4 5 6 7 ಮಾತ್ರ ನೀವು ಥಿಂಕ್ ಅಬೌಟ್ ದ ಸ್ಟ್ರೆಂತ್ ಆಫ್ ದ ಲಿಗ್ಯಾಂಡ್ಸ್, ಅದು ಬಿಟ್ರೆ ಬೇರೆ ಎಲ್ಲೂ ಸ್ಟ್ರೆಂತ್ ಥಿಂಕ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ crystal field theory in octahedral splitting. Remember. Then tetrahedral splitting. Tetrahedral antu bhala simple. Tetrahedral splitting is completely reverse of octahedral splitting aste. Right? So andre the meaning is that nodi idu tetrahedral anta ತಗೋತೀನಿ ನಾನು. Tetrahedral ಅಂದ್ರೆ ಹೆಂಗ್ ಮಾಡ್ತೀವಿ, ಲಿಗ್ಯಾಂಡ್ ನೋಡಿ, ಲಿಗ್ಯಾಂಡ್ ಈ ರೀತಿ ಬಂತ ಲಿಗ್ಯಾಂಡ್. ಸೊ ಇದನ್ನ ನೀವು ಹಿಂಗ್ ನೋಡಿ, ನಾನು ಇದನ್ನ ನೋಡಿ, ಇದು ಟೆಟ್ರಾಹೆಡ್ರಲ್ ಸ್ಪೇಸ್ ಅಂದ್ರೆ ನಾನು ನಿಜ ಕರೆಕ್ಟ್ ಆಗಿ ಡ್ರಾ ಮಾಡ್ಬೇಕಂದ್ರೆ ಈ ರೀತಿ. ಓಕೆ, ಇದು ಮೆಟಲ್ ಅಯಾನ್ ಸೆಂಟ್ರಲ್, ಇಲ್ಲೊಂದು
ಓಕೆ, ಈಗ ಇದನ್ನ ನೀವು ಈ ರೀತಿ ಹಿಂಗ್ ಟರ್ನ್ ಮಾಡಿದ್ರೆ, ಇದನ್ನ ಈ ರೀತಿ ಹಿಂಗ್ ಟರ್ನ್ ಮಾಡಿದ್ರೆ ಇಲ್ಲಿ ಬಂದು ಫಿಟ್ ಆಗ್ತದೆ, ಹೌದಾ? ಇಲ್ಲಿ ಬಂದು ಫಿಟ್ ಆಗ್ತದೆ ನೋಡಿ, ರೈಟ್? ದಿಸ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಟೆಟ್ರಾಹೆಡ್ರಲ್ ಸ್ಪೇಸ್. ಈಗ ಮಜಾ ನೋಡಿ ಇಲ್ಲಿ ಲಿಗ್ಯಾಂಡ್ ಏನಿದೆಯಲ್ಲ, ಆ ಲಿಗ್ಯಾಂಡ್ ಎಲ್ಲಿಂದ ಅಪ್ರೋಚ್ ಆಗ್ತಾ ಇದೆ? ದ ಲಿಗ್ಯಾಂಡ್ ಅಪ್ರೋಚಿಂಗ್ ಫ್ರಮ್ ದ ಸೈಡ್ ವೇರ್ d orbitals are not present. d orbitals are not along axis. ನೋಡಿ, ಎಲ್ಲಿಂದ ಲಿಗ್ಯಾಂಡ್ ಬರ್ತಾ ಇದೆ ಅದು ಆಲ್ಮೋಸ್ಟ್ ಆಕ್ಸಿಸ್ ಗಿಂತ ಮಿಡಲ್ ಇದೆ. ಅಲ್ಲಿ ಏನಾಗಿತ್ತು? ಆಕ್ಸಿಸ್ ಮೇಲೆ ಅಪ್ರೋಚ್ ಆಗ್ತಾ ಇತ್ತು ಲಿಗ್ಯಾಂಡ್. ಅದಕ್ಕಾಗಿ ಯಾವ್ಯಾವ ಆರ್ಬಿಟಲ್ ರಿಪಲ್ಷನ್ ಆಗಿತ್ತು? ದ ಆರ್ಬಿಟಲ್ಸ್ ಇನ್ ವಿಚ್ lobes are on the axis dx square minus y square and dz square. ಬಟ್ ಇಲ್ಲಿ ಏನಿದೆ? ಬಿಟ್ವೀನ್ ಆಕ್ಸಿಸ್ ಬರ್ತಾ ಇದೆ ಲಿಗ್ಯಾಂಡ್. ಈಗ ಬಿಟ್ವೀನ್ ಆಕ್ಸಿಸ್ ಲಿಗ್ಯಾಂಡ್ ಬರ್ತಾ ಇದ್ದಾಗ ಇಲ್ಲಿ ಅಫೆಕ್ಟ್ ಮಾಡೋರು ಯಾರು? ಬಿಟ್ವೀನ್ ದ ಆಕ್ಸಿಸ್ ಯಾವ್ದಿದೆ ಆರ್ಬಿಟಲ್ಸ್, ಅವು ಬಿಟ್ವೀನ್ ದ ಆಕ್ಸಿಸ್ ಆರ್ಬಿಟಲ್ ಯಾವ್ದಿದೆ? dxy, dyz and dzx. ನೋಡಿ, ಅಲ್ಲಿ ಏನಾಗಿತ್ತು? ಲಿಗ್ಯಾಂಡ್ಸ್ ವೇರ್ ಅಲಾಂಗ್ ದ ಆಕ್ಸಿಸ್, orbitals were along the axis, repulsion, hence dx square minus y square and dz square undergo repulsion, higher energy. ಇಲ್ಲಿ ನೋಡಿ, ನಾನು ಅದಕ್ಕಾಗಿ ಹೇಳಿದ್ದು ಟೆಟ್ರಾಹೆಡ್ರಲ್ ಕಂಪ್ಲೀಟ್ಲಿ ರಿವರ್ಸ್ ಆಫ್ ಆಕ್ಟಾಹೆಡ್ರಲ್. ಇಲ್ಲಿ ರಿಪಲ್ಷನ್ ಒಳಗಾಗೋರು ಯಾರು? dxy, yz, zx. ಯಾಕೆ? ಬಿಕಾಸ್ the ligands are, remember, because the ligands are between the axis approaching and the orbitals in which lobes are between the axis is dxy, yz and zx. ಅದಕ್ಕೆ ರಿಪಲ್ಷನ್ ಕಂಪ್ಲೀಟ್ಲಿ ರಿವರ್ಸ್ ಆಗ್ತದೆ. ಬಿಕಾಸ್ ಆಫ್ ದಟ್ ರಿವರ್ಸ್ ನೋಡಿ ಹೇಗಾಯ್ತು? dx square minus y square and z square ಕೆಳಗಡೆ ಬಂತು, ಎನರ್ಜಿ ಕಡಿಮೆ ಆಯ್ತು ನೋಡಿ ಇಲ್ಲಿ, ಹೌದಾ? dxy, yz, zx ಮೇಲ್ಗಡೆ ಹೋಯ್ತು. ದಟ್ ಇಸ್ ದ ಓನ್ಲಿ ಡಿಫರೆನ್ಸ್. ಸಿ, dx square minus y square and z square ಆರ್ಬಿಟಲ್ ಕೆಳಗಡೆ ಬಂತು, ಈ ಮೇಲ್ಗಡೆ ಹೋಯ್ತು. ಇಲ್ಲಿ ಒಂದು ಪಾಯಿಂಟ್ ನೋಡಿ, ಜಿ ಅನ್ನೋದನ್ನ ಯೂಸ್ ಮಾಡಿಲ್ಲ. ಇದು EG ಅಲ್ಲ, ಇದು T2G ಅಲ್ಲ. T2 and E ಅಂತ ಯೂಸ್ ಮಾಡ್ತೀವಿ. ಯಾಕಂದ್ರೆ ಜಿ ಅಂದ್ರೆ ನಾನು ಹೇಳಿದೆ ಜಿರೇಡ್ ಅಂದ್ರೆ ಪ್ಲೇನ್ ಆಫ್ ಸಿಮೆಟ್ರಿ. ರಿಮೆಂಬರ್, ಟೆಟ್ರಾಹೆಡ್ರಲ್ಗೆ ಪ್ಲೇನ್ ಆಫ್ ಸಿಮೆಟ್ರಿ ಇರೋದಿಲ್ಲ. ಪ್ಲೇನ್ ಆಫ್ ಸಿಮೆಟ್ರಿ ಅಂದ್ರೆ ಏನು? ಆ ಮಾಲಿಕ್ಯೂಲ್ ಅನ್ನು ಕಟ್ ಮಾಡಿದ್ರೆ ಎರಡು ಎಕ್ಸಾಕ್ಟ್ ಹಾಫ್ ಆಗ್ಬೇಕು, ಅದಿಲ್ಲ ಟೆಟ್ರಾಹೆಡ್ರಲ್ದೊಳಗೆ. ಅದಕ್ಕೆ ಜಿ ಅನ್ನ ಇಲ್ಲಿ ಯೂಸ್ ಮಾಡೋಂಗಿಲ್ಲ. ರಿಮೆಂಬರ್, ಅದ್ರ ಜೊತೆಗೆ xy, yz, zx ಇದ್ದಾಗಲೇ ನಾವು T2G ಯೂಸ್ ಮಾಡಿದ್ವಿ ಅಲ್ಲಿ. ಅದಕ್ಕಾಗಿ ಇಲ್ಲೂ ಕೂಡ T2 ಯೂಸ್ ಮಾಡ್ತೀವಿ. ಮೇಲ್ಗಡೆ ಹೋಯ್ತು ನೋಡಿ, ಎಲ್ಲ ಮೇಲ್ಗಡೆ ಹೋಯ್ತು, ಕೆಳಗಡೆ ಹೋಯ್ತು. ಅದು ಒಂದೇ ಅಲ್ಲ ನೋಡಿ, 2/5 ಡೆಲ್ಟಾ ಟಿ ಅಲ್ಲಿ ಹೇಗಿತ್ತು? 2/5 ಕೆಳಗಡೆ ಇತ್ತು, ನೆನಪಿದ್ಯಾ? ಡೆಲ್ಟಾ ಓ ಅಂತ ಹೇಳಿ. ಇಲ್ಲೇನ್ ಬಂತು? ಮೇಲ್ಗಡೆ ಹೋಯ್ತಿದ್ದು. ಅದೇ ರೀತಿ 3/5 ಡೆಲ್ಟಾ ಓ ಅಲ್ಲಿ ಮೇಲ್ಗಡೆ ಇತ್ತು, ಇಲ್ಲಿ ಡೆಲ್ಟಾ ಟಿ ಕೆಳಗಡೆ ಬಂತು. ಟಿ ಅಂದ್ರೆ ಟೆಟ್ರಾಹೆಡ್ರಲ್, ಅಲ್ಲಿ ಓ ಅಂದ್ರೆ ಆಕ್ಟಾಹೆಡ್ರಲ್. ಸೊ ಈ ರೀತಿ ಕಂಪ್ಲೀಟ್ಲಿ ರಿವರ್ಸ್, ಎವ್ರಿಥಿಂಗ್ ಈಸ್ ಕಂಪ್ಲೀಟ್ಲಿ ರಿವರ್ಸ್ಡ್ ಇನ್ ಕೇಸ್ ಆಫ್ ಟೆಟ್ರಾಹೆಡ್ರಲ್ ಸ್ಪ್ಲಿಟಿಂಗ್. ರಿಮೆಂಬರ್, ವೆರಿ ಇಂಪಾರ್ಟೆಂಟ್. ಇದನ್ನು ಕೂಡ 2 ಮಾರ್ಕ್ಸ್ ಡಯಾಗ್ರಾಮ್ ಕೇಳಬಹುದು, ಯಾಕಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲೂ ಕೂಡ ಇದೆ. ಟೆಟ್ರಾಹೆಡ್ರಲ್ ಸ್ಪ್ಲಿಟಿಂಗ್ ಅಂತ ಕೇಳಿದಾಗ ಬಹಳ ಸಿಂಪಲ್. 2/5 ಡೆಲ್ಟಾ ಟಿ, 3/5 ಡೆಲ್ಟಾ ಟಿ. ಇಲ್ಲಿ 2 ಆರ್ಬಿಟಲ್, ಇಲ್ಲಿ 3 ಆರ್ಬಿಟಲ್. T2 ಅಂತ ಅಷ್ಟೇ ಬರಿಬೇಕು, ಜಿ ಬರೆಯೋಂಗಿಲ್ಲ. ಇ ಅಂತ ಅಷ್ಟೇ ಬರಿಬೇಕು. ಸೊ ಕಂಪ್ಲೀಟ್ಲಿ ಇಟ್ ಈಸ್ ಇನ್ವರ್ಟೆಡ್ ಕಂಪೇರ್ ಟು ದಟ್ ಆಕ್ಟಾಹೆಡ್ರಲ್ ಕ್ವಾಂಟಿಟಿ, ಆಕ್ಟಾಹೆಡ್ರಲ್ ಎಂಟಿಟೀಸ್. ರಿಮೆಂಬರ್, ಈಗ ಇದರಲ್ಲಿ ಒಂದು ಪಾಯಿಂಟ್ ಏನ್ ನೆನ್ಪಿಟ್ಕೋಬೇಕು? ದ ರಿಲೇಶನ್ಶಿಪ್ ಬಿಟ್ವೀನ್ ಡೆಲ್ಟಾ ಓ ಅಂಡ್ ಡೆಲ್ಟಾ ಟಿ ಏನಪ್ಪಾ ಅಂದ್ರೆ, ಡೆಲ್ಟಾ ಟಿ ವಿಲ್ ಬಿ ಈಸ್ ಈಕ್ವಲ್ ಟು 4/9 ಡೆಲ್ಟಾ ಓ, ವಿಚ್ ಮೀನ್ಸ್ ಡೆಲ್ಟಾ ಓ ಸ್ಪ್ಲಿಟಿಂಗ್ ಈಸ್ ಲಾರ್ಜರ್ ದ್ಯಾನ್ ಡೆಲ್ಟಾ ಟಿ. ನೆನ್ಪಿಟ್ಕೊಳ್ಳಿ, ಡೆಲ್ಟಾ ಓ ಸ್ಪ್ಲಿಟಿಂಗ್ ಈಸ್ ಲಾರ್ಜರ್ ದ್ಯಾನ್ ಡೆಲ್ಟಾ ಟಿ. ಅದಕ್ಕೆ ಡಿಫರೆನ್ಸ್ ನೋಡಿ, ಡೆಲ್ಟಾ ಟಿ ಅವ್ರು ಕಡಿಮೆ ಇದೆ, ಹೌದಾ? 4 into ಡೆಲ್ಟಾ ಓ ಡಿವೈಡ್ ಬೈ ಡೆಲ್ಟಾ 9. ಇದ್ರ ಮ್ಯಾಗ ಒಂದು ಪ್ರಾಬ್ಲಮ್ ಕೇಳಬಹುದು. ಪ್ರಾಬ್ಲಮ್ ಕಾಂಪಿಟೇಟಿವ್ ಎಕ್ಸಾಮ್ ಕೇಳಿದ್ದೆ ಇದನ್ನ, CET ಒಳಗೆ. ಡೆಲ್ಟಾ ಟಿ ಇಸ್ ಈಕ್ವಲ್ ಟು 4/9 ಡೆಲ್ಟಾ ಓ. ನೆನ್ಪಿಟ್ಕೊಳ್ಳಿ, ಡೆಲ್ಟಾ ಓ, ರೈಟ್? ಸೊ ಲಾಸ್ಟ್ ಪಾಯಿಂಟ್ ಇನ್ ದಿಸ್ ಕೇಸ್ ಬಹಳ ಇಂಪಾರ್ಟೆಂಟ್ ನೋಡಿ. ನಾವೇನ್ ಮಾಡಿದ್ವಿ ಆಕ್ಟಾಹೆಡ್ರಲ್ ಅಲ್ಲಿ? ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಸ್ಟ್ರೆಂತ್ ಆಫ್ ಲಿಗ್ಯಾಂಡ್ಸ್, ಹೌದಾ? ಸ್ಟ್ರಾಂಗ್ ಲಿಗ್ಯಾಂಡಿಗೆ ಒಂದು ರೀತಿ ಇತ್ತು, ವೀಕ್ ಲಿಗ್ಯಾಂಡಿಗೆ ಒಂದು ರೀತಿ ಇತ್ತು. ಬಟ್ ಇಲ್ಲಿ all ligands are considered as, remember, weak ligands. ಎಲ್ಲಿ? ಅಲ್ಲಿ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಪ್ಲೈ ಆಗೋದು ಓನ್ಲಿ ಆಕ್ಟಾಹೆಡ್ರಲ್ ಅಷ್ಟೇ, ನೆನಪಿಟ್ಕೊಳ್ಳಿ. ಟೆಟ್ರಾಹೆಡ್ರಲ್ ಬಂದಾಗ all ligands are considered as weak ligands. ಯಾಕೆ ಅಂತಂದ್ರೆ ಈ ಡಿಫರೆನ್ಸ್ ಇಂದ ನಾವು ಸ್ಟ್ರೆಂತ್ ಆಫ್ ದ ಲಿಗ್ಯಾಂಡ್ ಅನ್ನು ಅಳೆದಿದ್ವಿ, ಹೌದಾ? ಫ್ರಮ್ ದಿಸ್ ಡಿಫರೆನ್ಸ್ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ದ ಸ್ಟ್ರೆಂತ್ ಆಫ್ ದ ಲಿಗ್ಯಾಂಡ್. But this difference is very less compared to octahedral. ನೋಡಿ, ರಿಲೇಶನ್ಶಿಪ್ ಇಲ್ಲೇ ಇದೆ, 4/9 ಡೆಲ್ಟಾ ಓ, ಹೌದಾ? 4/9 ಡೆಲ್ಟಾ ಓ ಬಹಳ ಕಡಿಮೆ ಇದೆ. ಅದಕ್ಕೆ ಆಲ್ವೇಸ್ ಹಿಯರ್ ಇಟ್ ವಿಲ್ ರಿಸಲ್ಟ್ಸ್ ಇನ್,
always here it results in high spin complex. See, low spin complexes are configurations are rarely observed. Low spin ಎಲ್ಲಿ ಬರ್ತದೆ? ರಿಮೆಂಬರ್, ಸ್ಟ್ರಾಂಗ್ ಲಿಗ್ಯಾಂಡ್ ಇದ್ದಾಗ ಲೋ ಸ್ಪಿನ್ ಬರ್ತದೆ, ಹೌದಾ? ಅಂದ್ರೆ ಕೆಳಗಡೆ ಪೇರ್ ಆಗೋದು. ವೀಕ್ ಲಿಗ್ಯಾಂಡ್ ಇದ್ದಾಗ ಹೈ ಸ್ಪಿನ್ ಬರ್ತದೆ. 1 ಮಾರ್ಕ್ ಕ್ವಶನ್ ಕೇಳಬಹುದು ಇಲ್ಲಿ. 1 ಮಾರ್ಕ್ ಕ್ವಶನ್, ವೈ ಆಲ್ ಟೆಟ್ರಾಹೆಡ್ರಲ್ ರಿಸಲ್ಟ್ಸ್ ಇನ್ ಹೈ ಸ್ಪಿನ್ ಕಾಂಪ್ಲೆಕ್ಸಸ್ ಓನ್ಲಿ? ಯಾಕಂತಂದ್ರೆ ಆರ್ಬಿಟಲ್ ಸ್ಪ್ಲಿಟಿಂಗ್ ಎನರ್ಜೀಸ್ ಆರ್ ನಾಟ್ ಸಫಿಶಿಯಂಟ್ಲಿ ಲಾರ್ಜ್. ನೋಡಿ, ಈ ಸ್ಪ್ಲಿಟಿಂಗ್ ಎನರ್ಜಿ ಏನಿದೆಯಲ್ಲ ಇದು ಜಾಸ್ತಿ ಇಲ್ಲ, ಇದು ಲೆಸ್ ಇದೆ, ನಾಟ್ ಸಫಿಶಿಯಂಟ್ಲಿ ಲಾರ್ಜ್ ಫಾರ್ ಫೋರ್ಸಿಂಗ್ ಪೇರಿಂಗ್ ಅಂಡ್ therefore ಲೋ ಸ್ಪಿನ್ ಕಾನ್ಫಿಗರೇಷನ್ಸ್ ಆರ್ ರೇರ್ಲಿ ಅಬ್ಸರ್ವ್ಡ್. ಅಂದ್ರೆ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಅನ್ನೋದು ಬಹಳ ರೇರು. ನಾನಂತೂ ನೋಡಿಲ್ಲ ನೋಡ್ರಿ, ನಾನಂತೂ ಈ PUC ಲೆವೆಲ್ ಯಾವ ಕಾಂಪ್ಲೆಕ್ಸ್ ನೋಡಿಲ್ಲ ಆ ರೀತಿ. ಸೊ ಅಷ್ಟು ರೇರ್, ಯಾಕಂದ್ರೆ ಇದ್ರ ಡಿಫರೆನ್ಸ್ ಬಹಳ ಕಡಿಮೆ ಇದೆ. ಟೆಟ್ರಾಹೆಡ್ರಲ್ ಸ್ಪ್ಲಿಟಿಂಗ್ ಅಲ್ಲೂ 2 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಒಂದು ಸ್ಟ್ರಕ್ಚರ್, ಇನ್ನೊಂದು ಡೆಲ್ಟಾ ಟಿ ಇಸ್ ಲೆಸ್ ದನ್ ಡೆಲ್ಟಾ ಓ, ಅಂದ್ರೆ 4/9 ಡೆಲ್ಟಾ ಓ. therefore low spin configurations are rarely observed. ಗಿವ್ ರೀಸನ್ ಅಂತ ಕೇಳಿದ್ರೆ ಇದೇನೆ, ಆರ್ಬಿಟಲ್ ಸ್ಪ್ಲಿಟಿಂಗ್ ಎನರ್ಜಿ ಏನಿದೆ ಇಟ್ ಈಸ್ ವೆರಿ ವೆರಿ ಲೆಸ್, ಅಂದ್ರೆ ನಾಟ್ ಸಫಿಶಿಯಂಟ್ಲಿ ಲಾರ್ಜ್ ಫಾರ್ ಪೇರಿಂಗ್. ಬಿಕಾಸ್ ಆಫ್ ದಟ್ always tetrahedral coordination entities results in weak field complexes, nothing but high spin complexes. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್. ಮುಂದಿನ ಕ್ಲಾಸಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.